ಪರಾಗಿದೆಯಾ? ಯುವಕರ ಬಗ್ಗೆ ಚಿಂತನೆ ಇದೆಯಾ? ಯುವಕರು ನಮ್ಮ ದೇಶದ ಆಸ್ತಿ ಶಕ್ತಿ ಅಂತ ಹೇಳ್ತೀವಿ. ನಾವು ಚಿಂತನೆ ಇಟ್ಕೊಂಡಿದ್ರೆ ಇವತ್ತು 2.5 ಲಕ್ಷ ಖಾಲಿ ಇದಾವೆ ಉದ್ಯೋಗಗಳು. ಆ ಉದ್ಯೋಗಗಳು ಫುಲ್ ಮಾಡೋದಕ್ಕೆ ಆಗಲಿಲ್ಲ. PSI ಹಗರಣ ಅಂತ ದೊಡ್ಡ ಮಟ್ಟದಲ್ಲಿ ಹಗರಣ ಮಾಡಿ ಇವತ್ತು PSI ಎಷ್ಟು ಜನ ಇನ್ನು ಕೆಲಸ ಕೊಟ್ಟಿದ್ದಾರೆ ತಾವು? ಪಾಪ ಎಷ್ಟು ಈ ಸರ್ಕಾರಿ ಶಾಲೆಗಳಿಗೆ ನೀವು ಇವತ್ತು ಉದ್ಯೋಗ ಕೊಟ್ಟಿದ್ದೀರಾ. ಸರ್ಕಾರಿ ಶಾಲೆಗಳು ಲೆಕ್ಚರ್ಗಳು ಇವತ್ತು ಪಾಪ ಈ ನಮ್ಮ ಅಧ್ಯಾಪಕರುಗಳು ಉದ್ಯೋಗ ಇಲ್ದಲೇ ಎಷ್ಟು ನೊಂದಿದ್ದಾರೆ ಎಲ್ಲ. ಇನ್ನು ಎಷ್ಟು ವರ್ಷದಿಂದ 3 ವರ್ಷ ಆಯಿತು. ಇವತ್ತು ಕೇವಲ ನಾವು ಗ್ಯಾರಂಟಿ ಇಟ್ಕೊಂಡು ಉದ್ಯೋಗನ ಮರೀಚಿಕೆ ಮಾಡಿದ್ರೆ ನಾವು ಅಭಿವೃದ್ಧಿ ಅನ್ನೋದು ಚಿಂತನೆ ಇಟ್ಕೋಬೇಕು ಯಾವಾಗ್ಲೂ. ಅಭಿವೃದ್ಧಿ ಅಂತ ಅಂದರೆ ನಾವು ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ ಇರ್ಬೋದು, ಯೂಸ್ನ ಸೋರ್ಸ್ ಏನಿದೆ ಅದನ್ನು ಯುಟಿಲೈಸ್ ಮಾಡ್ಕೊಳ್ಬೇಕು. ನಾವು ಬರೀ ಗ್ಯಾರಂಟಿ ಸ್ಕೀಮ್ ಎಲ್ಲರಿಗೂ ಒಳ್ಳೆಯದು. ನಾವು 2,000 ಕೊಟ್ಟೆಟ್ಗೆ ಜೀವನ ನಿರ್ಮಾಣ ಮಾಡೋಕ್ಕಾಗುತ್ತಾ? ನಮ್ಮ ಎಲ್ಲರ ಮಹಿಳೆಯರ ಕನಸು ಒಂದೇ ಇರುತ್ತೆ, ನಮ್ಮ ಮಗ ವಿದ್ಯಾಭ್ಯಾಸ ಆಗಬೇಕು, ಕೆಲಸ ತಗೋಬೇಕು, ಕೆಲಸ ಕಲಿತು ಅವನ ಜೀವನ ಸಾಗಿಸ್ಬೇಕು, ಅವನ ಮದುವೆ ಆಗಬೇಕು, ಅವನು ಒಳ್ಳೆಯ ಸಂಸಾರ ನಡಿಬೇಕು ಅನ್ನೋದೇ ತಂದೆ ತಾಯಿಗಳ ಜೀವನ, ಅವರ ಒಂದು ಕನಸು ಇರುತ್ತೆ. ವಿನಃ ಕೇವಲ 2,000 ರೂಪಾಯಿ ತಗೊಂಡು ನಾವು ಜೀವನ ಮಾಡೋಕ್ಕಾಗಲ್ಲ ಅನ್ನೋದು ಎಲ್ರಿಗೂ ಗೊತ್ತಿರುತ್ತೆ. ಆದರೂ ಇವತ್ತು ಸರ್ಕಾರ ಎಲ್ಲ ಕಡೆನೂ ಪಾಪ ಇವತ್ತು ಈ ಲೆಕ್ಚರರ್ಗಳಿಗೆ ಅವ್ರಿಗೆ ಸ್ಯಾಲ್ರಿ ಕೊಡೋಕ್ಕಾಗ್ತಾ ಇಲ್ಲ. ಇವತ್ತು ಅವ್ರನ್ನೂ ಸ್ಯಾಲ್ರಿ ಇಲ್ದಲೇ ಹೋರಾಟಗಳು ಮಾಡಿದ್ರು. ಎಷ್ಟು ಕಡೆ ಗೊಂದಲಗಳು ಈ ವಿದ್ಯಾರ್ಥಿಗಳಲ್ಲಿ, ಈ ಒಂದು ಉದ್ಯೋಗ ಸಮಸ್ಯೆ ಕಲ್ಪಿಸ್ಕೊಡೋದ್ರಲ್ಲಿ. ಹಾಗಾಗಿ ಇವತ್ತೆಲ್ಲ ನಾವೆಲ್ಲ ಸರ್ಕಾರ ಚಿಂತನೆ ಮಾಡಬೇಕಾಗತ್ತೆ. ಇವತ್ತು ಉದ್ಯೋಗ ಎಷ್ಟು ಸಮಸ್ಯೆ ಆಗಿದೆ ನಮ್ಮ ಈ ಒಂದು ಯುವಕರಲ್ಲಿ ಅಂತಂದರೆ, ಪಾಪ ಬೆಂಗಳೂರಲ್ಲಿ ನಮ್ಮ ತಾಲೂಕಲ್ಲೇ ನಾನು ಪ್ರತಿ ಸಲ ಮಾಡಿದಾಗ್ಲೂ ಫಸ್ಟ್ ಟೈಮ್ ಮಾಡಿದಾಗ ಬಹುಶಃ ಒಂದು 700 ಜನ ಫಸ್ಟ್ ಟೈಮ್ ಮಾಡಿದಾಗ, ಎರಡನೇ ಟೈಮ್ ಮಾಡಿದಾಗ 1,200 ಜನಕ್ಕೆ ಕೆಲಸ ಕೊಟ್ಟಿದ್ದೆ. ಹಾಗಾಗಿ ಇವತ್ತು ಒಂದು 72 ಕಂಪ್ನಿಗಳು ಬಂದಿದ್ದಾವೆ, 74 ಕಂಪ್ನಿಗಳು ಬಂದಿದ್ದಾವೆ, 9,495 ವೇಕೆನ್ಸಿಗಳಿದ್ದಾವೆ. ದಯಮಾಡಿ ಎಲ್ಲರೂ ಇವತ್ತು ಟೈಮ್, ನಾನು ಮೊದಲನೇದಾಗಿ ಕ್ಷಮೆ ಕೇಳ್ತೀನಿ, ಈಗಾಗಲೇ ಕಾರ್ಯಕ್ರಮ ಲೇಟ್ ಆಗಿದೆ. ಹಾಗಾಗಿ ನಾವು ನಮ್ಮ ನಿಖಿಲಣ್ಣರು ಇಬ್ಬರೇ ಮಾತಾಡಿ ಕಾರ್ಯಕ್ರಮನ ಬೇಗ ಮುಗಿಸ್ತೀವಿ. ಯಾರು ಅನ್ಯತಾ ಭಾವಿಸ್ಬಿಡಿ, ಎಲ್ಲರೂ ಇಂಟರ್ವ್ಯೂ ಕೊಡ್ತೀವಿ, ಎಲ್ಲರೂ ಅಟೆಂಡ್ ಮಾಡಿ. ನಿಮ್ಮಲ್ಲಿ ಶಕ್ತಿ ಇದೆ, ನೀವು ಇಷ್ಟೊಂದು ಅವಕಾಶ ಇದ್ದಾಗ ಅವಕಾಶ ಪಡಿಬೇಕು. ನಮ್ಮ JDS ಪಕ್ಷದಿಂದ ಇವತ್ತು ಈ ಒಂದು ಕಾರ್ಯಕ್ರಮ ಮುಂದೆ ಇನ್ನೂ ದೊಡ್ಡ ಮಟ್ಟದಲ್ಲಿ ಕಾರ್ಯಕ್ರಮಗಳು ಮಾಡೋಣ ಯುವಕರ ಉದ್ಯೋಗಕ್ಕಾಗಿ. ನಮ್ಮ ಕುಮಾರಣ್ಣವ್ರದ್ದು ಯಾವಾಗಲೂ ಅದನ್ನೇ ಚಿಂತೆ ಇರುತ್ತೆ, ಈ ಒಂದು ನೀರಾವರಿ ಆಗಬೇಕು. ನೀರಾವರಿ ಆದರೆ ಯುವಕರು, ಇವತ್ತು ರೈತರು ಒಳ್ಳೆಯ ಸ್ವಾವಲಂಬಿ, ಮಹಿಳೆಯರು, ಯಾವಾಗಲೂ ನಾವು ಮಹಿಳೆಯರು ಸ್ವಾವಲಂಬಿಗಳಾದರೆ, ಮಹಿಳೆಯರು ಸ್ವಾವಲಂಬಿ ಜೀವನ ಕಲ್ಪಿಸ್ಕೊಡಂಗಾದರೆ ಮಾತ್ರ ಅವ್ರ ಮನೆಗಳು ಒಳ್ಳೆಯ ಸ್ವಾವಲಂಬಿ ಜೀವನ ಉದ್ಯೋಗ ಕಲಿಸ್ಕೊಟ್ರೆ ಇವತ್ತು ನಮ್ಮ ತಾಲೂಕು ಇರ್ಬೋದು, ಇವತ್ತು ರಾಜ್ಯ ಇರ್ಬೋದು, ಸಮೃದ್ಧಿ ನಾಡಾಗುತ್ತೆ, ದೇಶನೇ ಸಮೃದ್ಧಿ ನಾಡಾಗುತ್ತೆ. ಹಾಗಾಗಿ ಇವತ್ತು ನಾವು ಏನೊಂದು ಮೋದಿಯವರ 2047 ವಿಕಸಿತ ಭಾರತ ಆತ್ಮನಿರ್ಭರ, ನಾವೆಲ್ಲರೂ ಆದಷ್ಟು ನಮ್ಮಲ್ಲಿ ಏನು ಈ ಒಂದು ಶಕ್ತಿ ಇದೆ ನಾವೇ ತಯಾರು ಮಾಡೋವಂಥ ಒಂದು ಶಕ್ತಿಗಳಾಗಬೇಕು. ಇವತ್ತು ಅಡ್ವಾನ್ಸ್ ಟೆಕ್ನಾಲಜಿಗಳು ಏನೆಲ್ಲ ಬಂದಿದ್ದಾವೆ, ಚೈನಾ ಇರ್ಬೋದು, ಇವತ್ತು ಜಪಾನ್ ಇರ್ಬೋದು, ಇವತ್ತು ಅಮೇರಿಕಾ ಇರ್ಬೋದು, AI ಅಂತ ಒಂದು ಟೆಕ್ನಾಲಜಿಗಳು ಎಷ್ಟು ಮುಂದುವರೆದು ಉಪಯೋಗಿಸ್ಕೊಳ್ತಾ ಇದ್ದಾವೆ ಅಂತಂದರೆ ಎಲ್ಲ ರಂಗದಲ್ಲೂ ಬರ್ತಾ ಇದ್ದಾವೆ. ಹಾಗಾಗಿ ನಾವು ಎಲ್ಲ ನಮ್ಮ ಇಂಡಿಯಾ ಯೂಸ್ನು ಅದ್ರ ಬಗ್ಗೆ ಕೂಪಾಗಬೇಕು. ನಾವು ಅದ್ರ ಬಗ್ಗೆ ಗಮನ ಹರಿಸ್ಬೇಕು. ಯಾವತ್ತು ಕಂಪ್ಯೂಟರ್ ಯುಗ ಬಂತು, ಕೆಲಸ ಹೋಗುತ್ತೆ ಅಂತ ಅಂದ್ಕೊಂಡಿದ್ರು, ಕೆಲಸ ಹೋಗಲಿಲ್ಲ, ಕೆಲಸ ಜಾಸ್ತಿ ಆಯಿತು. AI ಯುಗನೂ ಅಷ್ಟೇ, ಕೃತಕ ಬುದ್ಧಿಮತ್ತತೆ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸು, ಅದು ಇವತ್ತು ಪ್ರಪಂಚದಲ್ಲಿ ದೊಡ್ಡ ಮಟ್ಟದಲ್ಲಿ ಬೆಳಕು ಚೆಲ್ತಾ ಇದೆ. ಪ್ರತಿಯೊಂದು ರಂಗದಲ್ಲೂ ಅದನ್ನು ಇಂಪ್ಲಿಮೆಂಟ್ ಮಾಡ್ತಾ ಇದ್ದಾರೆ. ಹಾಗಾಗಿ ನಾವು ಅದ್ರ ಬಗ್ಗೆ ತುಂಬ ಗಮನ ಹರಿಸಿ ನಾವು ಕಾಂಪಿಟೇಟಿವ್ ಅದರಲ್ಲಿ ಆಗಬೇಕು. ನಮ್ಮ ದೇಶನೂ ಕಾಂಪಿಟೇಟಿವ್ ಆದರೆ ಇವತ್ತು ಎಲ್ಲ ನಾವು ಏನಕ್ಕೆ ಆದ್ರೂ ಎಲ್ಲನೂ ಚೈನಾ ಮೇಲೆ ಡಿಪೆಂಡ್ ಮಾಡ್ತೀವಿ. ಯಾವುದೇ ಒಂದು ಮಿನರಲ್ ರಿಸೋರ್ಸಸ್ ಇರ್ಬೋದು, ಇವತ್ತು ಈ ನಮ್ಮ ಮಿನರಲ್ ರಿಸೋರ್ಸನ್ನು ತೆಗಿಯೋದಕ್ಕೆ ಚೈನಾ ಯೂಸ್ ಮಾಡ್ತೀವಿ, ಸೆಮಿ ಕಂಡಕ್ಟರ್ನ ಯೂಸ್ ಮಾಡೋದಕ್ಕೆ ಚೈನಾ ಡಿಪೆಂಡ್ ಮಾಡ್ತೀವಿ. ಹಾಗಾಗಿ ಮೋದಿಯವರು ಯಾವಾಗಲೂ ಕಲ್ಪನೆ, ನಮ್ಮ JDU ನಮ್ಮ JDS ಪಕ್ಷದಲ್ಲಿ ಅದರಿಂದ ನಾವು ಯಾವಾಗಲೂ ಅದನ್ನೇ, ನಮ್ಮ ಕಲ್ಪನೆಯೂ ಅದನ್ನೇ, ನಾವು ಯಾವಾಗಲೂ ಆತ್ಮನಿರ್ಭರ ಆಗಬೇಕು. ನಮ್ಮ ಏನು ಸೋರ್ಸ್ ಇದನ್ನು ಯುಟಿಲೈಸ್ ಮಾಡ್ಕೋಬೇಕು. ಇವತ್ತು ತಿಪ್ಟೂರು, ನಾವು ಕೊಬ್ಬರಿನಲ್ಲಿ ಕಲ್ಪತರು ನಾಡು, ಇಷ್ಟೊಂದು ಪ್ರಮುಖವಾಗಿ ಬೆಳೆ ನಾವು ಬೆಳಿತೀವಿ. ನಾವು 7,500 ರೂಪಾಯಿಗೆ ಹೋಗಿತ್ತು, ನಾವು ಪಾದಯಾತ್ರೆ ಮಾಡೋದು ಬೆಂಗಳೂರಿಂದ, ತಿಪ್ಟೂರಿಂದ ಬೆಂಗಳೂರು ತನಕ ಈ ಒಂದು ಕಲ್ಪತರು ನಾಡಿಗೆ ಕೊಬ್ಬರಿನ ಒಳ್ಳೆ ಬೆಲೆ ಕಳಿಸ್ಕೊಡ್ಬೇಕು ಅಂತ ಪಾದಯಾತ್ರೆ ಮಾಡೋದು. ಇವತ್ತು ಏನೋ ಗೊತ್ತಿಲ್ಲ, ಇವತ್ತು 30,000 ರೂಪಾಯಿ ಆಗಿದೆ. ಆದರೂ ಇವತ್ತು ನುಸಿ ರೋಗ, ಇಲ್ಲಿ ನುಸಿ ರೋಗದಿಂದ ಪಾಪ ಜನ ಎಲ್ಲ ಇಲ್ದಿಲ್ದಲೇ ಇವತ್ತು ಇಳುವರಿ ಕಡಿಮೆ ಆಗಿ, ಈಲ್ಡ್ ಕಡಿಮೆ ಆಗಿ ಜನ ಪಾಪ ನೊಂದಿದ್ದಾರೆ. ಹಾಗಾಗಿ ನಾವು ಸರ್ಕಾರಕ್ಕೆ ಅದನ್ನೇ ಹೇಳ್ತಾ ಇರ್ತೀನಿ, ಆ ಇಳುವರಿ ಭಾಗಕ್ಕೆ ತೋಟಗಾರಿಕೆ ಇಲಾಖೆಯಲ್ಲಿ ಕಪ್ಪು ರೋಗ ಇಷ್ಟೊಂದು ಸಮಸ್ಯೆ ಕಾಡ್ತಾ ಇದೆಯಲ್ಲ,
ನಾವು ಹಾರ್ಟಿಕಲ್ಚರ್ ಡಿಪಾರ್ಟ್ಮೆಂಟಿಂದ ಅಧಿಕಾರಿಗಳು ಇರ್ಬೋದು, ಇವತ್ತು ಗೆದ್ದಂತಿರೋ ನಾಯಕರುಗಳಿರ್ಬೋದು, ಅದ್ರ ಬಗ್ಗೆ ಒಂದು ಸ್ವಲ್ಪ ಗಮನ ಹರಿಸಿ. ಇಷ್ಟೊಂದು ಕಪ್ಪು ರೋಗದಿಂದ ಪಾಪ ಜನ 30,000 ರೂಪಾಯಿ ಆದರೂ ಅದರಿಂದ ಪ್ರಯೋಜನ ಪಡ್ಕೊಳಕ್ಕೆ ಆಗ್ತಾ ಇಲ್ಲ ಅನ್ನೋದೇ ಒಂದು ಎಲ್ಲರಲ್ಲೂ ಸಮಸ್ಯೆ ನಮ್ಮ ರೈತರದು. ನಾವು ಇಷ್ಟೊಂದು ಸೋರ್ಸ್ ಇದೆ ನಮ್ಮ ಕಲ್ಪತರು ನಾಡಲ್ಲಿ. ಇವತ್ತು ನವೋದ್ಯಮಿಗಳಿಗೆ ನಾವು ಹೇಳೋದಿಷ್ಟೇ, ಅವ್ರಿಗೂ ಕಪ್ಪು ರೋಗ ಇರ್ಬೋದು, ನುಸಿ ರೋಗಗಳಿರ್ಬೋದು. ನಮ್ಮ ಚಿಪ್ಪು ಇವತ್ತು ಇಷ್ಟೊಂದು ಪ್ರಪಂಚದಲ್ಲಿ ಇಷ್ಟೊಂದು ದೊಡ್ಡ ಮಾರ್ಕೆಟ್ ಆಗ್ತಾ ಇದೆ ಅಂತ ಯಾರಿಗೂ ಗೊತ್ತಿರಲಿಲ್ಲ. ಆ ಚಿಪ್ಪು ಇವತ್ತು ಅಷ್ಟೊಂದು ರೇಟ್ ಆಗಿದೆ. ಹಾಗಾಗಿ ಇಲ್ಲೇ ಅವ್ರಿಗೆ ಅವಕಾಶ ಮಾಡಿಕೊಡೋದಕ್ಕೆ ನೀವು ದಯಮಾಡಿ ಮುಂದೆ ಬರಬೇಕು. ನಾನು ಅದನ್ನೇ ಹೇಳ್ತಾ ಇರ್ತೀನಿ, ನಮ್ಮ ಸರ್ಕಾರ, ನಮ್ಮ ಶಾಸಕರು ಇವತ್ತು ಕೇವಲ ಒಂದು UGD ನೀರು, ನಮ್ಮ ತಿಪ್ಟೂರಲ್ಲಿ ಒಂದು UGD ನೀರು ಸರಿಪಡಿಸೋಕ್ಕಾಗಲಿಲ್ಲ. ಇವತ್ತು ಇಡೀ ನಮ್ಮ ತಿಪ್ಟೂರು ಜನತೆ ಆ ಒಂದು STP ಘಟಕಕ್ಕೆ ಒಂದು ಪಂಪ್ ಸರಿಪಡಿಸೋಕ್ಕಾಗದಲ್ಲ. 2 ವರ್ಷದಿಂದ ನಿರಂತರವಾಗಿ ಆ STP ನೀರು ಕುಡಿದು ಇವತ್ತು ಎಲ್ಲ ಈಚನೂರು ಕೆರೆ ಸೇರ್ಕಂತು. ಈಚನೂರು ಕೆರೆ ಸೇರ್ಕೊಂಡು ಎಲ್ಲ ಮಲಿನ ಆಗೋಯ್ತು. ಆ ಮಲಿನತೆನ ಸರಿಪಡಿಸೋಕ್ಕಾಗ್ದಲೇ ಇವತ್ತು ಇಡೀ ತಿಪ್ಟೂರು ಜನತೆ ಆ ಒಂದು STP ನೀರು ಕುಡಿಯೋಂಥ ಒಂದು ಸಮಸ್ಯೆ ಬಂದೊದಗಿದೆ. ಇವತ್ತು ಇನ್ನೊಂದು ಚಿಂತನೆ ಮಾಡ್ತಾ ಇದ್ದಾರೆ, ಇನ್ನೊಂದು 70 ಕೋಟಿ ಈಗಾಗಲೇ ಶಾಂಕ್ಷನ್ ಮಾಡಿಸ್ಕೊಂಡ್ಬಿಟ್ಟಿದಾರಂತೆ, ನೊಣಯಿಂಕೆರೆ ಕೆರೆನ ತಿಪ್ಟೂರಿ ತರೋದು ಅಂತ. ಇದ್ದಂತಂದು ಈಚನೂರು ಕೆರೆನ ಹಾಳು ಮಾಡಿ ಇವತ್ತು ನೊಣಯಿಂಕೆರೆ ಕೆರೆನೇ ತಗೊಂಬಂತಂದರೆ ಅಲ್ಲಿಂದ ಇವತ್ತೇನಾದ್ರು ಹೇಮಾವತಿ ನೀರಿಗೆ ಆಗಲೇ ನಮ್ಮ ಮೂರು TMC ನಮ್ಮ ಕೃಷ್ಣಪ್ಪಣ್ಣವರು ನಾವೆಲ್ಲ ಹೋರಾಟ ಮಾಡಿದ್ದೀವಿ. ಲಿಂಕ್ ಕೆನಾಲು, ನಾಗಣ್ಣ ಎಲ್ಲ ಇಲ್ಲೇ ಇದ್ದಾರೆ. ಲಿಂಕ್ ಕೆನಾಲಲ್ಲಿ ನಮಗೆ ಮತ್ತೆ ಡೈರೆಕ್ಟ್ ಲಿಂಕ್ ಕೆನಾಲ್ ಮಾಡೋ ಮುಖಾಂತರ ಈಗಾಗಲೇ DK ಶಿವಕುಮಾರ್ ಒಂದು ಕಡೆ ತುಮಕೂರು ಜನತೆನ ನಿರ್ಲಕ್ಷ್ಯ ಮಾಡಿ ಇವತ್ತು ಒಂದು ದೌರ್ಜನ್ಯ ಮಾಡಿ ನೀರು ತಗೊಂಡು ಹೋಗ್ತಾ ಇರೋದು ಒಂದು ಕಡೆ. ಆದರೆ ಇವತ್ತು ನೀರೇ ನಮ್ಗೆ 24 TMC ಅಲಾಕೇಶನ್ ಆಗಿರೋದೇ ಬರ್ತಾ ಇಲ್ಲ ಹೇಮಾವತಿ ನೀರು ತಿಪ್ಟೂರಿಗೆ. ಅದರಲ್ಲಿ ಇವತ್ತು ಈಚನೂರು ಕೆರೆ, ತೊಣೆಂಕೆರೆ ಕೆರೆಯಿಂದ ನೀವು ತಿಪ್ಟೂರಿ ಕೆರೆಗೆ ತರ್ತೀವಿ. ಇರೋ ನೀರು ಈಚನೂರು ಕೆರೆನೇ ಸರಿಯಾಗಿ ಉಪಯೋಗಿಸ್ಕೊಂಡು ಮಾಡೋಕ್ಕಾಗ್ದಲೇ ಅಲ್ಲಿ ನೀರು ತಮ್ಮಂತಂದರೆ ಎಲ್ಲರೂ ಒಂದೇ ಆಗಿರ್ತಾರೆ. ಇವತ್ತು ಈ ಭಾಗದ ಜನತೆ, ಹೊನ್ನವಳ್ಳಿ ಭಾಗದ ಜನತೆಗೆ ಇವತ್ತು ಎತ್ತಿನ ಹೊಳೆ ನೀವೆಲ್ಲ ನೋಡ್ತಾ ಇದ್ದೀರಾ. ಫಸ್ಟ್ 7,009 ಕೋಟಿ ಆಗಿತ್ತು, ಮತ್ತೆ 14,000 ಕೋಟಿ ಜಾಸ್ತಿ ಮಾಡ್ಕೊಂಡ್ರು. ಮತ್ತೆ 2023 23,000 ಕೋಟಿ ಮಾಡ್ಕೊಂಡ್ರು. ಇವತ್ತು ಏನಾರ ಪ್ರಯೋಜನ ಇದೆಯಾ? ಈ ಗುರುತ್ವಾಕರ್ಷಣ ಏನಾದರೂ ಚಿಕ್ಕಬಳ್ಳಾಪುರಕ್ಕೆ ಇವ್ರು ನೀರು ತಗೊಂಡು ಹೋಗ್ತಾರಾ? ಈಗಾಗಲೇ ಉಲ್ಲೇಖ ಮಾಡಿದ್ದಾರೆ. ಇವತ್ತು ಹಲವಾರು ಅರಣ್ಯನ ನಾಶಪಡಿಸಿ ಯಾವುದೇ ನೂರು ಇದರಿಂದ ಹೋಗಲ್ಲ. ಎಲ್ಲ ನಮ್ಮ ಜನತೆಗೆ 100 ಎಕರೆ ನಮ್ಮ ತಾಲೂಕಿಂದ ಜಮೀನು ಹೋಯ್ತು. ಇವತ್ತು ಪರಿಹಾರನೂ ಸಿಕ್ಕಿಲ್ಲ. ಕೇವಲ ದಬ್ಬಾಳಿಕೆಯಲ್ಲಿ ನಮ್ಮ ಈ ಒಂದು ಏನೆಲ್ಲ ಬಿಲ್ಡರ್ ಇವರು ಕಾಂಟ್ರಾಕ್ಟರ್ಗಳು ದಬ್ಬಾಳಿಕೆಯಲ್ಲಿ ಇವತ್ತು ಅವ್ರಿಗೆ 10,000 20,000 ಕೊಟ್ಕೊಂಡು ಚಾನಲ್ ಮುಂದಕ್ಕೆ ಹೋಗ್ತಾ ಇದೆ. ಇವತ್ತು ಚೆಕ್ ಡ್ಯಾಮ್ ನಿರ್ಮಾಣ ಮಾಡ್ತೀನಿ ಅಂತ ಹೇಳಿ ನಮ್ಮ ಹೊನ್ನವಳ್ಳಿ ಭಾಗದ ಜನತೆ, ಈ ಒಂದು ಭಾಗದಲ್ಲಿ ಹೊನ್ನವಳ್ಳಿ ಅಂತ ಇದೆ ಇವತ್ತು ನಮ್ಮ ನಿಖಿಲಣ್ಣ, ಇಲ್ಲಿ ತುಂಬ ಡ್ರೈ ಬೆಲ್ಟು. ಹೆಂಗೆ ನಮ್ಮ ನೊಣಯಿಂಕೆರೆ ಇವತ್ತು ನೀರಾವರಿ ಆಗಿದೆ, ಈ ಒಂದು ಭಾಗ ಇಲ್ಲಿಂದ ಹೋದರೆ ಒಂದು ಕನಿಷ್ಠ ಒಂದು 200 ಹಳ್ಳಿ ನೀರಿಲ್ಲ. ಡ್ರೈಯೆಸ್ಟ್ ಆಫ್ ದಿ ಡ್ರೈ ಬೆಲ್ಟು. ಇಲ್ಲಿ ಹಲವಾರು ಹೋರಾಟಗಳು ಮಾಡಿದ್ವಿ ನಾನು ಪಾದಯಾತ್ರೆ ಮಾಡಿದ್ದೀನಿ ಈ ಭಾಗಕ್ಕೆ ನೀರು ಬರಬೇಕು ಅನ್ನೋದು. ಇವತ್ತು ಎತ್ತಿನ ಹೊಳೆನಲ್ಲೂ ಸಹ ನಮಗೆ ಅನುಕೂಲ ಆಗ್ತಾ ಇಲ್ಲ. ಒಂದು ಚೆಕ್ ಡ್ಯಾಮ್ ನಿರ್ಮಾಣ ಮಾಡಿ ಕುಡಿಯೋ ನೀರಿಗಾದರೂ ವ್ಯವಸ್ಥೆ ಮಾಡಿಕೊಡ್ತೀನಿ ಅಂತ ಹೇಳಿದ್ರು, ಅದನ್ನು ಕ್ಯಾನ್ಸಲ್ ಮಾಡಿದರು. ಇವತ್ತು ಇಲ್ಲಿಂದ ಹೋದ್ರೂ ಪ್ರಯೋಜನ ಆಗ್ತಾ ಇಲ್ಲ. ಅದು ಒಂದು ಬಿಡಿ, ಇವತ್ತು ಅಲ್ಲಿ ನೀರು ಹೋಗುತ್ತೋ ಏನೋ. ಇವತ್ತು ಇಷ್ಟೊಂದು 23,000 ಕೋಟಿ ಪೋಲ್ ಆಯಿತು, ಇನ್ನೂ 7,000 ಕೋಟಿ ಈಗಾಗಲೇ ಮತ್ತೇನೋ ಒಂದು ಅನೌನ್ಸ್ ಮಾಡಬೇಕು ಟೆಂಡ್ರು ಅಂತ ಹೇಳ್ತಾ ಇದ್ದಾರೆ. ಇವತ್ತು ಕೇವಲ ಲೂಟಿ ಆಗ್ತಾ ಇದೆ. ಅದರಿಂದ ರೈತರಿಗೆ ಆಗಲಿ ಇವತ್ತು ಏನೇ ಪ್ರಯೋಜನ ಆಗ್ತಾ ಇಲ್ಲ. ಇವತ್ತು ಇಷ್ಟೊಂದು ಅನ್ಯಾಯ ಆಗ್ತಾ ಇದೆ ಈ ಒಂದು ಭಾಗದ ರೈತರಿಗೆ, ನಮ್ಮ ತುಮಕೂರು ಜಿಲ್ಲೆಯ ಜನತೆಗೆ ಇವತ್ತು ನೀರಾವರಿನಲ್ಲಿ. ಆದರೂ ನಮ್ಮ ದೌರ್ಜನ್ಯದ ನಡೆಗಳು ಹೆಂಗೆ ಹೋಗ್ತಾ ಇದೆ ಅಂತಂದರೆ, ಒಂದು ಕಾಲದಲ್ಲಿ ನಾವು ಹೋರಾಟಗಳೇ ಮಾಡಲಿಲ್ಲ ಅಂತಂದರೆ ನೀರು ಇಷ್ಟೊತ್ತಿಗೆ ಹೋಗಿ ನಮ್ಮ ಗುಬ್ಬಿ ಮತ್ತು ತುರುವೇಕೆರೆ ತುಮಕೂರು ರೂರಲ್ ಭಾಗದ ಜನತೆಗೆ ನೀರೇ ಇಲ್ದಂಗೆ ಆಗೋದು. ಅಷ್ಟು ಹೋರಾಟಗಳು ಮಾಡಿ ನಾವು ನಿಲ್ಲಿಸೋ ಹೊತ್ತಿಗೆ ಬಹುಶಃ ಇವತ್ತೆಲ್ಲ ಒಂದು ಕಡೆ ನಿರಂತರವಾಗಿ ನೀರು ಬರ್ತಾ ಇದೆ. ಹೀಗಾಗಿ ಇವತ್ತು ನಾವು ಇದೊಂದು ಪ್ರಯತ್ನ, ದಯಮಾಡಿ ಯುವಕರೆಲ್ಲ ನೀವು ಒಳ್ಳೆಯ ಯುವಕರಾಗಬೇಕು. ದೇಶವನ್ನು ಕಟ್ಟೋಕ್ಕೆ ವಿವೇಕಾನಂದರ ಥರ ಯಾವಾಗಲೂ ಒಂದು ಫೋಕಸ್, ಯು ಮಸ್ಟ್ ಆಲ್ವೇಸ್ ಫೋಕಸ್ ಇದ್ದರೆ ಮಾತ್ರ ನೀವು ಲೈಫಲ್ಲಿ ಸಾಧನೆ ಮಾಡೋಕ್ಕಾಗುತ್ತೆ. ಏನಂತಂದರೆ, ಹೆಂಗೆ ಈಶ್ವರ ಯಾವಾಗಲೂ ಧ್ಯಾನ ಮಾಡ್ತಾ ಇರ್ತಾನೆ. ಏನಕ್ಕೆ ಧ್ಯಾನ ಮಾಡ್ತಾ ಇರ್ತಾನೆ ಅಂತಂದರೆ, ಅವನು ವಿಷ್ಣು ನೋಡ್ತಾನಂತೆ. ವಿಷ್ಣು ಯಾವಾಗ್ಲೂ ಅವನು ಐಶ್ವರ್ಯಗಳು ಕೊಡೋನು, ಸಂಪತ್ತು ಕೊಡೋನು, ಮನೆಯ ನೆಮ್ಮದಿಯ ಕಲ್ಪಿಸ್ಕೊಡೋನು. ಹಾಗಾಗಿ ನಾವು ಯಾವಾಗ್ಲೂ ಮನುಷ್ಯ ಜೀವನದಲ್ಲಿ ಸಾಗಿಸ್ಬೇಕು ಅಂತಂದರೆ ವಿವೇಕಾನಂದ ರೀತಿಯಲ್ಲಿ ನಾವು ಯು ಮಸ್ಟ್ ಆಲ್ವೇಸ್ ಫೋಕಸ್ ಟು ದ ಹೇಮ್. ನಾವು ಏಮಲ್ಲಿ ಮಾಡಬೇಕು ಅಂತ ಗುರುದಿ ಇಡಬೇಕು. ವಿದ್ಯಾಭ್ಯಾಸ ಎಷ್ಟು ಮಾಡ್ತೀರೋ ಅದರದಕ್ಕಿಂತ ಮುಖ್ಯವಾಗಿ ನಿಮ್ಮಲ್ಲಿ ಮೂಲ ಒಳ್ಳೆಯ ನಡತೆಗಳಿರಬೇಕು, ಮೌಲ್ಯಗಳನ್ನ ರೂಪಿಸ್ಕೋಬೇಕು. ಮೌಲ್ಯಗಳು ರೂಪಿಸ್ಕೊಂಡಾಗ ನೀವು ಆ ಒಂದು ಶಕ್ತಿ ಬರುತ್ತೆ ನಿಮ್ಮಲ್ಲಿ. ಕೆಲಸ ತಗೊಳೋದಿರ್ಬೋದು, ಒಳ್ಳೆಯ ಸಂಬಂಧಗಳನ್ನ ಕಲ್ಪಿಸೋದಿರ್ಬೋದು, ಸಂಬಂಧಗಳನ್ನ ಗಟ್ಟಿಯಾಗಿರ್ಬೋದು, ಸಮಾಜದ ಸುನ್ನಡತೆಗೆ ನಡೆಯೋದಿರ್ಬೋದು. ಇವತ್ತು ಒಳ್ಳೆಯ ವಿದ್ಯಾರ್ಥಿಗಳಾದರೂ ಮಾತ್ರ ಒಳ್ಳೆಯ ಸಮಾಜ ಕಟ್ಟಕ್ಕಾಗುತ್ತೆ. ಆ ದೃಷ್ಟಿಯಲ್ಲಿ ಇವತ್ತು ಈಗಾಗಲೇ ಟೈಮ್ ಆಗಿದೆ. ಹಾಗಾಗಿ ವಿದ್ಯಾರ್ಥಿಗಳು ಯಾರೂ ಆಗಿ ಹೋಗ್ಬಿಡಿ, ಎಲ್ರಿಗೂ ಇಂಟರ್ವ್ಯೂ ಕೊಡ್ತೀವಿ. ಪ್ರತಿಯೊಬ್ಬರಿಗೂ 7 ಗಂಟೆ ತನಕ ಎಲ್ಲ ಕಂಪ್ನಿಗಳು ಈಗೇನು ಆಲ್ರೆಡಿ ಸಿದ್ಧಾರ್ಥಿಗೆ ಅನೌನ್ಸ್ ಮಾಡ್ತಾರೆ ನಮ್ಮ ನಿಖಿಲಣ್ಣ ಭಾಷಣ ಆದಮೇಲೆ.
ದಯಮಾಡಿ ಎಲ್ಲರೂ ಇಂಟ್ರ್ಯೂ ತಗೊಳ್ಳಿ, ಎಲ್ರಿಗೂ ಕೆಲಸ ಕೊಡಬೇಕು ಅನ್ನೋದು ಏಕೈಕ ಉದ್ದೇಶ ಈ ಕಾರ್ಯಕ್ರಮದ್ದು. ಹಾಗಾಗಿ ದಯಮಾಡಿ ನೀವೆಲ್ಲರೂ ತಗೊಂಡು ನಾನೇ ಒಂದು ಕಾರ್ಯಕ್ರಮ ಮುಗಿಸ್ಕೊಂಡು ವಾಪಸ್ ಬಂದು ಎಲ್ರಿಗೂ ನಿಮ್ಮ ಈ ಒಂದು ಅರ್ಹತೆ ಏನು ಜಾಬ್ ಸೆಲೆಕ್ಟ್ ಆಗ್ತೀರಾ ಎಲ್ರಿಗೂ ನಾನೇ ಕೊಡ್ತೀನಿ. ದಯಮಾಡಿ ಯಾರೂ ಹಾಗೆ ಹೋಗ್ಬಿಡಿ, ಎಲ್ರಿಗೂ ಊಟದ ವ್ಯವಸ್ಥೆ ಇರುತ್ತೆ, ನೀವು ಊಟ ಮಾಡ್ಕೊಳ್ಳಿ, ಆರಾಮಲ್ಲಿ ಕೂತ್ಕೊಳ್ಳಿ. ಪ್ರತಿಯೊಬ್ಬರು ಇಂಟರ್ವ್ಯೂ ಅಟೆಂಡ್ ಮಾಡಿ ನೀವು ಕೆಲಸ ಕೊಡಿಸ್ಬೇಕು. ನಾನೇ ನಿಂತ್ಕೊಂಡು ನಿಮ್ಮೆಲ್ರಿಗೂ ಕೆಲಸ ಕೊಡೋದಕ್ಕೆ ಇಲ್ಲೇ ಇರ್ತೀನಿ ಅಂತ ಈ ಒಂದು ಸಂದರ್ಭದಲ್ಲಿ ಹೇಳಿ, ಈ ಕಾರ್ಯಕ್ರಮಕ್ಕೆ ನನಗಾಗಿ ಇವತ್ತು ಪಾಪ ಇಷ್ಟೊಂದು ಪೇಷನ್ಸ್ ಆಗಿ ಕೂತಿದ್ದೀರಾ. ನಿಮ್ಮೆಲ್ರಿಗೂ ಒಳ್ಳೇದಾಗಲಿ, ಒಳ್ಳೆಯ ಜೀವನ, ಒಳ್ಳೆಯ ಭವಿಷ್ಯ ನಿರ್ಮಾಣ ಆಗಲಿ ಅಂತ ಹೇಳ್ತಾ ಈ ಒಂದು ಕಾರ್ಯಕ್ರಮಕ್ಕೆ ನಮಗೆ ನಿಖಿಲ್ ಕುಮಾರಸ್ವಾಮಿ ಅವರು ಎಷ್ಟೇ ಒತ್ತಡಗಳಿದ್ರೂ ಎಲ್ಲದನ್ನು ಬಿಟ್ಟು ಶಾಂತಕುಮಾರ್ ಅವರು ಮುಂದಿನ ದಿವಸದಲ್ಲಿ ನಮ್ಮ JDS ಪಕ್ಷ ಸುಭದ್ರವಾಗಿ ನಡೀಬೇಕು, ಅಧಿಕಾರ ಬರಬೇಕು ಅನ್ನೋ ದೃಷ್ಟಿನಲ್ಲಿ ನಾನು ಅವ್ರ ಜೊತೆಯಲ್ಲಿ ಕೈ ಜೋಡಿಸೋಣ, ಶಕ್ತಿ ತುಂಬ ನನ್ನ ದೃಷ್ಟಿನಲ್ಲಿ ಇವತ್ತು ತಿಪ್ಟೂರಿಗೆ ಬಂದಿದ್ದಾರೆ. ಅವ್ರಿಗೂ ನನ್ನ ಕಡೆಯಿಂದ ಮತ್ತೊಮ್ಮೆ ನಾನು ಧನ್ಯವಾದಗಳನ್ನ ಹೇಳಿ ಈ ಒಂದು ಎಲ್ರಿಗೂ ನಮ್ಮ ವೇದಿಕೆ ಮೇಲಿರುವ ಎಲ್ರಿಗೂ ಮತ್ತು ಕಾರ್ಯಕ್ರಮಕ್ಕೆ ಬಂದಿರುವ ಎಲ್ರಿಗೂ ನನ್ನ ಮತ್ತೊಮ್ಮೆ ಧನ್ಯವಾದಗಳು ಹೇಳಿ ಮಾತು ಮುಗಿಸ್ತೀನಿ. ಜೈ ಹಿಂದ್. ಅರಿವು ಮತ್ತು ದುಡಿಮೆ ಒಂದೇ ನಾಣ್ಯದ ಎರಡು ಮುಖಗಳು. ಆ ಅರಿವನ್ನು ನೀಡ್ತಕ್ಕಂಥ ವಿದ್ಯಾರ್ಥಿಗಳು ಪಡಿತಕ್ಕಂಥ ವಿದ್ಯಾರ್ಥಿಗಳಿಗೆ ಆ ಜೀವನವನ್ನು ಕಟ್ಟಿಕೊಡುವಂತಹ ದುಡಿಮೆಗೆ ನಾನು ಬೆನ್ನೆಲುಬಾಗಿ ನಿಂತುಕೊಂಡಿದ್ದೇನೆ. ಅದಕ್ಕೆ ಪೂರಕವಾಗಿ ನಿಖಿಲ್ ಕುಮಾರಸ್ವಾಮಿಯವರು ಕೂಡ ನಮ್ಮೊಂದಿಗೆ ಕೈ ಜೋಡಿಸಿದ್ದಾರೆ. ಅವರ ಅವಿರತ ಶ್ರಮದ ಒಂದು ದುಡಿಮೆಯ ಮಧ್ಯೆಯೂ ಕೂಡ ಈ ವೇದಿಕೆಗೆ ಆಗಮಿಸಿದ್ದಾರೆ ಎನ್ನುವ ನುಡಿಗಳ ಮೂಲಕ ತಮ್ಮದೇ ಆಗಿರ್ತಕ್ಕಂಥ ಮಾತುಗಳನ್ನು ಆಡಿರ್ತಕ್ಕಂಥ ಎಲ್ರಿಗೂ ಹಾರ ಹಾಕಿಸ್ತೀನಿ. ದಯಮಾಡಿ ಒಂದು 5 ನಿಮಿಷ ಲೇಟ್ ಆಗಿಬಿಡುತ್ತೆ. ಕಾರ್ಯಕ್ರಮ ಮುಗಿದ ತಕ್ಷಣ ನಿಖಿಲ್ ಅಣ್ಣಗೆ ಎಲ್ಲರ ಕೆಲವು ಹಾರ ಹಾಕಿಸ್ತೀನಿ. ಒಂದು 5 ನಿಮಿಷ ನಿಮ್ಮ ಕಡೆ ಹಾಕಿಸ್ತೀನಿ. ಕಂತ ಲೇಟ್ ಆಗುತ್ತೆ. ಬನ್ನಿ. KT ಶಾಂತಕುಮಾರ್ ಅವರಿಗೆ ಹೃತ್ಪೂರ್ವಕವಾದ ಗೌರವದ ನಮನಗಳನ್ನು ಸಲ್ಲಿಸ್ತಾ ಈಗ ಇವತ್ತಿನ ವೇದಿಕೆಗೆ ಆಗಮಿಸಿರ್ತಕ್ಕಂಥ AT ಕೃಷ್ಣಪ್ಪರವರು ಈ ವೇದಿಕೆಯನ್ನು ಉದ್ದೇಶಿಸಿ 2 ಮಾತಾಡಬೇಕು ಅಂತೇಳಿ ಅವರಲ್ಲಿ ಕೋರ್ಕೊಳ್ತಾ ಇದ್ದೇನೆ. ಅಭಿಮಾನಿಗಳ ಮಹಾಪೂರವೇ ಇಲ್ಲಿ ಹರಿದು ಬರ್ತಾ ಇದೆ. ನಿಖಿಲ್ ಕುಮಾರಸ್ವಾಮಿಯವರೊಂದಿಗೆ ತಮ್ಮನ್ನ ಗುರುತಿಸ್ಕೊಳ್ಬೇಕನ್ನೋ ಒಂದು ಅಭಿಲಾಷೆ ಯುವ ಜನೋತ್ಸವದಲ್ಲಿ ಅತ್ಯಂತ ಉತ್ಸಾಹದಿಂದ ಅವರಿಗೆ ಗಾರ್ಲ್ಯಾಂಡನ್ನು ಮಾಡಿದ್ದಾರೆ. ಅವರೆಲ್ಲರಿಗೂ ಕೂಡ ಅಭಿನಂದನೆಗಳನ್ನು ಸಲ್ಲಿಸ್ತಾ ಕೇಂದ್ರ ಬಿಂದುವಾದ ಮಾನ್ಯ ನಿಖಿಲ್ ಕುಮಾರಸ್ವಾಮಿಯವರು ತಮ್ಮ ಘನವೆತ್ತಾದ ನುಡಿಗಳನ್ನು ಸಭೆಯನ್ನುದ್ದೇಶಿಸಿ ಮತ್ತು ಸ್ಟೂಡೆಂಟ್ಸನ್ನು ಉದ್ದೇಶಿಸಿ ಆಡಬೇಕು ಅಂತೇಳಿ ಅವರಲ್ಲಿ ಮನವಿಯನ್ನು ಮಾಡಿಕೊಳ್ತಾ ಇದ್ದೇನೆ. ಇವತ್ತಿನ ಈ ಉದ್ಯೋಗ ಮೇಳದ 4ನೇ ವರ್ಷದ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರುವಂಥ ಕ್ಷೇತ್ರದ ಜನಪ್ರತಿನಿಧಿಗಳು, ಪಕ್ಷದ ಮುಖಂಡರು, ಸ್ವತಃ ಅವರೇ ಉದ್ಯಮಿಗಳಾಗಿ ಬೆಂಗಳೂರಿನಲ್ಲಿ ಬಿಲ್ಡರ್ ಆಗಿಯೂ ಕೂಡ ಅತ್ಯಂತ ಯಶಸ್ವಿಯಾಗಿ ರಾಜಕಾರಣದಲ್ಲೂ ಕೂಡ ಜನಸೇವೆಯ ಮೂಲಕ ಒಂದಷ್ಟು ಬದಲಾವಣೆಗಳನ್ನ ಸಮಾಜದ ಹಿತದೃಷ್ಟಿಯಿಂದ ತೆಗೆದುಕೊಂಡು ಬರಬೇಕು ಅಂತಕ್ಕಂಥ ದೃಢ ನಿರ್ಧಾರದಿಂದ ಹೋರಾಟವನ್ನು ಮಾಡ್ತಾ ಇರ್ತಕ್ಕಂಥ ಶಾಂತಕುಮಾರ್ ಅಣ್ಣವರೇ, ವೇದಿಕೆ ಮೇಲೆ ಜನತಾದಳ ಪಕ್ಷದ ಜಿಲ್ಲೆಯ ಹಾಗೂ ತುರುವೇಕೆರೆ ವಿಧಾನಸಭಾ ಕ್ಷೇತ್ರದ ಶಾಸಕರು, ಹಿರಿಯಕರು ಆಗಿರ್ತಕ್ಕಂಥ MT ಕೃಷ್ಣಪ್ಪಣ್ಣನವರೇ,
ಗುಬ್ಬಿ ವಿಧಾನಸಭಾ ಕ್ಷೇತ್ರದ ಕಳೆದ ಬಾರಿ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡಿರ್ತಕ್ಕಂಥ ನಾಗರಾಜಣ್ಣ ಅವರೇ, ಜನತಾದಳ ಪಕ್ಷದ ಜಿಲ್ಲಾಧ್ಯಕ್ಷರು ಅಂಜನಪ್ಪನವರೇ, ನಿಂಗಪ್ಪಣ್ಣ ಅವರೇ, ವೇದಿಕೆ ಮೇಲೆ ಸಾಕಷ್ಟು ಪಕ್ಷದ ಮುಖಂಡರುಗಳು ಕೂತಿದ್ದೀರಿ. ವಿಶೇಷವಾಗಿ ಇವತ್ತಿನ ಈ ಕಾರ್ಯಕ್ರಮಕ್ಕೆ ಇದು ಈ ಪಕ್ಷಾತೀತವಾದಂಥ ಕಾರ್ಯಕ್ರಮ ಅಂತಕ್ಕಂಥದ್ದು ಮೊದಲನೇದಾಗಿ ತಿಳಿಸ್ಲಿಕ್ಕೆ ಬಯಸ್ತೇನೆ. ಸಾಕಷ್ಟು ಜನ RSSನ ಜಿಲ್ಲೆಯ ಮುಖ್ಯಸ್ಥರಾಗಿರ್ತಕ್ಕಂಥ ರವೀಂದ್ರಣ್ಣವರು ಕೂಡ ಪ್ರಾಸ್ತಾವಿಕವಾಗಿ ಮಾತನಾಡಿದ್ದಾರೆ. ಬಹಳಷ್ಟು ಜನ ಗಣ್ಯರು ಹಾಗೂ ಪ್ರತಿಷ್ಠಿತ ಕಂಪ್ನಿಗಳ CEOಗಳು ಕೂಡ ಇವತ್ತು ಈ ಒಂದು ಉದ್ಯೋಗ ಮೇಳದಲ್ಲಿ ಭಾಗವಹಿಸಿ ಜಿಲ್ಲೆಯ ಹಾಗೂ ವಿಶೇಷವಾಗಿ ನಮ್ಮ ತಿಪ್ಟೂರು ವಿಧಾನಸಭಾ ಕ್ಷೇತ್ರದ ವಿದ್ಯಾರ್ಥಿಗಳ ಭವಿಷ್ಯವನ್ನು ರೂಪಿಸ್ತಕ್ಕಂಥದ್ದಕ್ಕೆ ದೊಡ್ಡ ದೊಡ್ಡ ಕಂಪನಿಗಳ CEO ಅನ್ನು ಕರೆತಂದಿರತಕ್ಕಂಥ ಶಾಂತಕುಮಾರ್ ಅವರ ಉದ್ದೇಶ ಇಷ್ಟೇ. ಸಾಕಷ್ಟು ಜನ ಇವತ್ತು ವಿದ್ಯಾರ್ಥಿಗಳು, ನಾನು ಕೇಳ್ತಾ ಇದ್ದೆ ಎಷ್ಟು ಜನ ಅರ್ಜಿಗಳನ್ನ ಸ್ವೀಕಾರ ಮಾಡಿದ್ದೀರಿ ಬೆಳಗ್ಗೆಯಿಂದ ಅಂತ. ಹತ್ತತ್ರ 800ಕ್ಕೂ ಹೆಚ್ಚು ಅರ್ಜಿಗಳನ್ನ ಸ್ವೀಕಾರವನ್ನು ಮಾಡಿದ್ದೇವೆ. ಸಂಜೆ 7 ಗಂಟೆವರೆಗೂ ಕೂಡ ಸಾಕಷ್ಟು ಪ್ರತಿಷ್ಠಿತ ಕಂಪ್ನಿಗಳ CEOಗಳು ಬಂದಿದ್ದಾರೆ. ನಾನೇ ಕೂತು ಸ್ವತಃ ವಿದ್ಯಾರ್ಥಿಗಳ ಬಾಳನ್ನು ಬೆಳಗ್ತಕ್ಕಂಥದ್ದಕ್ಕೆ, ಅವ್ರ ಜೀವನದಲ್ಲಿ ಅವರ ತಂದೆ ತಾಯಿ, ವಿಶೇಷವಾಗಿ ಅವರ ಪೋಷಕರು ಕಟ್ಟಿರ್ತಕ್ಕಂಥ ಕಷ್ಟ, ಅವರ ಜೀವನವನ್ನು ರೂಪಿಸಬೇಕು ಅಂತಕ್ಕಂಥದ್ದು, ಅವರು ಮಾಡಿರ್ತಕ್ಕಂಥ ತ್ಯಾಗ, ಬಹುಶಃ ಇಲ್ಲಿ ಇರ್ತಕ್ಕಂಥ ವಿದ್ಯಾರ್ಥಿಗಳು ಮೊದಲು ನಿಮ್ಮ ತಂದೆ ತಾಯಿ ನಿಮ್ಮ ಬಗ್ಗೆ ಏನು ಕನಸನ್ನು ಹೊತ್ತಿದ್ದಾರೆ, ನೀವು ಹುಟ್ಟಿನಿಂದನೂ ಇವತ್ತಿನವರೆಗೂ ನಿಮ್ಮನ್ನು ಸಾಕಿ ಸಲುಹಿ ನೀವು ಏನೇ ವಿದ್ಯಾಭ್ಯಾಸವನ್ನು ಮಾಡ್ತೀರಾ ಅಂತಕ್ಕಂಥದ್ದನ್ನ ನಿಮ್ಮ ಮನಸ್ಸಿನಲ್ಲಿ ನೀವು ಬಯಸಿದಂಥ ಸಂದರ್ಭದಲ್ಲಿ ಅದನ್ನು ಅರ್ಥ ಮಾಡ್ಕೊಂಡು, ಮನೆಯಲ್ಲಿ ಎಷ್ಟೇ ಆರ್ಥಿಕವಾಗಿ ಸಂಕಷ್ಟಗಳಿದ್ರೂ ಕೂಡ ಎಲ್ಲವನ್ನ ಎದುರಿಸಿ ಮೆಟ್ ನಿಂತು ಇವತ್ತು ನಿಮ್ಮನ್ನು ಜೀವನದಲ್ಲಿ ಸ್ವಾವಲಂಬಿಗಳಾಗಿ ಇವತ್ತು ನೀವು ಬದುಕಬೇಕು ಅಂತಕ್ಕಂಥದ್ದು ನಿಮ್ಮ ಪೋಷಕರು, ನಿಮ್ಮ ತಂದೆ ತಾಯಿ ಮಾಡಿರ್ತಕ್ಕಂಥ ತ್ಯಾಗ. ನೀವು ಪ್ರತಿ ದಿನವೂ ಕೂಡ ಒಂದು ಕಡೆ ಭಗವಂತನನ್ನು ನೆನೆಸ್ಕೊಳ್ತಕ್ಕಂಥದ್ದು, ಮತ್ತೊಂದು ಕಡೆ ನಿಮ್ಮ ತಂದೆ ತಾಯಿಯನ್ನು ನೆನೆಸ್ಕೊಳ್ತಕ್ಕಂಥ ಒಂದು ಕೆಲಸವನ್ನು ಸದಾಕಾಲ ವಿದ್ಯಾರ್ಥಿಗಳು ಮಾಡಬೇಕು ಅಂತಕ್ಕಂಥದ್ದು ಈ ಸಂದರ್ಭದಲ್ಲಿ ಒಬ್ಬ ಯುವಕನಾಗಿ ಮೊದಲನೇದಾಗಿ ನಿಮ್ಮೆಲ್ರಿಗೂ ಕೂಡ ತಿಳಿಸ್ಲಿಕ್ಕೆ ಬಯಸ್ತೇನೆ. ಭಾರತ ದೇಶ ನಮ್ಮೆಲ್ರಿಗೂ ತಿಳಿದಿದ್ದಾಗೆ ಇವತ್ತು ಅತಿ ಹೆಚ್ಚು ಯುವಕರನ್ನು ಹೊಂದಿರತಕ್ಕಂಥ ದೇಶ. ನಮ್ಮ ದೇಶವನ್ನು ವಿಶ್ವದಲ್ಲೇ ನಂಬರ್ 1 ಸ್ಥಾನಕ್ಕೆ ತೆಗೆದುಕೊಂಡು ಹೋಗಬೇಕು ಅಂತಕ್ಕಂಥದ್ದಾದರೆ ಅದು ಯುವಕರಿಂದ ಮಾತ್ರ ಸಾಧ್ಯ ಅಂತಕ್ಕಂಥದ್ದು ಈ ಸಂದರ್ಭದಲ್ಲಿ ನಾನು ಗಟ್ಟಿಯಾಗಿ ನಂಬಿದ್ದೇನೆ. ಹಾಗಾಗಿ ಯುವ ಶಕ್ತಿ ಎಲ್ಲ ವಿಚಾರದಲ್ಲೂ ಕೂಡ ವಿಸ್ತಾರವಾಗಿ ಆಲೋಚನೆಯನ್ನು ಮಾಡಬೇಕು. ಒಂದು ದೂರದೃಷ್ಟಿಯನ್ನು ಇಟ್ಕೊಳ್ಳಿ, ಒಂದು ದೂರ ಕಲ್ಪನೆಯನ್ನು ಕಟ್ಕೊಳ್ಳಿ. ಕೇವಲ ನಾನು ITI ಓದಿದ್ದೇನೆ, ಇಂಜಿನಿಯರಿಂಗ್ ಮಾಡಿದ್ದೇನೆ, ಯಾವುದೋ ಒಂದು ಡಿಗ್ರಿ ಪದವಿಯನ್ನು ಪಡ್ಕೊಂಡಿದ್ದೇನೆ, ಅಷ್ಟೇ ನನ್ನ ಜೀವನ, ಒಂದು ಕೆಲಸವನ್ನು ತೆಗೆದುಕೊಳ್ಳೋಣ, ಒಂದು ಸಂಬಳವನ್ನು ತೆಗೆದುಕೊಂಡು ಮನೆಗೆ ಹೋಗಿ ನನಗೆ ಬರ್ತಕ್ಕಂಥ ಸಂಬಳದಲ್ಲಿ ನಾನು ಬದುಕನ್ನು ಕಟ್ಕೊಳ್ತೇನೆ ಅಂತಕ್ಕಂಥದ್ದು ಒಂದು ಭಾಗ. ಆದರೆ ಒಂದು ಕಿವಿ ಮಾತನ್ನು ಹೇಳಕ್ಕೆ ಬಯಸ್ತೇನೆ. ಇವತ್ತು ಅನೇಕ ಜನ ವಿದ್ಯಾರ್ಥಿಗಳಿದ್ದೀರಿ, ವಿಶೇಷವಾಗಿ ಪ್ರತಿಷ್ಠಿತ ಕಂಪ್ನಿಗಳ CEOಗಳು ಬಂದಿದ್ದಾರೆ. ಇವತ್ತು ಅವರೆಲ್ಲರನ್ನೂ ಕೂಡ ನೀವು ನೋಡಿದಾಗ ನಿಮ್ಮಲ್ಲಿ ಒಂದು ಛಲವನ್ನು ಉಟ್ಕೊಳ್ಬೇಕಾಗ್ತದೆ. ನೀವೇನು ಆಲೋಚನೆ ಮಾಡಬೇಕು, ನಾನು ಒಂದು ಕಂಪ್ನಿಯಲ್ಲಿ ಕೆಲಸವನ್ನು ತೆಗೆದುಕೊಂಡು ಹೋಗ್ತೀನಿ, ಒಂದು ಕೆಲಸ ಮಾಡ್ತೇನೆ, ಒಂದು ಸಂಬಳಕ್ಕೋಸ್ಕರ ದುಡಿತೇನೆ ಅಂತಕ್ಕಂಥದ್ದು ಒಂದು ಭಾಗ. ಯಾಕೆಂದರೆ ಮನುಷ್ಯ ಎಲ್ಲಾದರೂ ಒಂದು ಶುರು ಮಾಡಬೇಕು, ಒಂದು ಹೆಜ್ಜೆಯನ್ನು ಇಡಬೇಕು, ನೀವು ಹೆಜ್ಜೆಯನ್ನು ಇಡಿ. ಆದರೆ ಮುಂದೊಂದು ದಿನ ನಿಮ್ಮ ಕಲ್ಪನೆ ಯಾವ ರೀತಿ, ನಿಮ್ಮ ದೂರದೃಷ್ಟಿ, ನಿಮ್ಮ ಆಲೋಚನೆಗಳು ಎಲ್ಲಿಗಿರಬೇಕು ಅಂದರೆ, ಮುಂದೊಂದು ದಿನ ನಾನು ಕೂಡ ಇಲ್ಲೇನು ಪ್ರತಿಷ್ಠಿತ ಕಂಪ್ನಿಗಳ CEOಗಳು ಬಂದಿದ್ದಾರೆ, 5,000ನೋ 10,000ನೋ
ಜನಕ್ಕೆ ಕೆಲಸವನ್ನು ಕೊಟ್ಟಿರ್ತಕ್ಕಂಥ ಕಂಪ್ನಿಗಳು ಇವತ್ತೇನು ಇಲ್ಲಿ ಬಂದಿದ್ದಾರೆ, ಆ ಕಂಪ್ನಿಗಳ ಒಂದು CEO ಸ್ಥಾನದಲ್ಲಿ ನಾವು ಕೂಡ ಒಂದು ದಿನ ಕೂತ್ಕೊಂಡು ಭವಿಷ್ಯದಲ್ಲಿ ಮತ್ತಷ್ಟು ವಿದ್ಯಾರ್ಥಿಗಳ ಭವಿಷ್ಯವನ್ನು ಕಟ್ತೇವೆ ಅಂತಕ್ಕಂಥ ಆತ್ಮವಿಶ್ವಾಸದಿಂದ ಛಲದಿಂದ ಇವತ್ತು ದಯಮಾಡಿ ನಿಮ್ಮ ಕಲ್ಪನೆಗಳನ್ನ ಇಟ್ಕೊಳ್ಳಿ. ಏಕೆಂದರೆ ಇವತ್ತು ಬಹಳ ದೊಡ್ಡ ಮಟ್ಟದಲ್ಲಿ ಭಾರತ ದೇಶ ಬೆಳೀತಾ ಇದೆ. ಟೆಕ್ನಾಲಜಿ ಅಂತಕ್ಕಂಥದ್ದು ಇವತ್ತು ನಿಮ್ಮ ಅಂಗೈಯಲ್ಲಿದೆ. ಈಗ ಇರ್ತಕ್ಕಂಥ ಯುಗ ಬಹುಶಃ ಎಲ್ಲರ ಕೈಯಲ್ಲೂ ಕೂಡ ಸ್ಮಾರ್ಟ್ಫೋನ್ ಇದೆ. ಯಾವುದೇ ಒಂದು ವಿಚಾರವನ್ನು ನಾವು ಕಲ್ತ್ಕೊಳ್ಬೇಕು ಅಂತಕ್ಕಂಥ ಮನಸ್ಸು ಮಾಡಿದಂಥ ಸಂದರ್ಭದಲ್ಲಿ ಯಾವ ವಿಚಾರವನ್ನು ಬೇಕಾದರೂ ನೀವು ಕಲ್ತ್ಕೊಳ್ತಕ್ಕಂಥದ್ದಕ್ಕೆ ನಿಮಗೆ ಅವಕಾಶಗಳಿದೆ. ಟೆಕ್ನಾಲಜಿಗಳನ್ನ ನೋಡ್ತಾ ಇರಿ, ಏನೇನು ಬದಲಾಗ್ತಾ ಇದೆ. ನೀವು ಅಪ್ಗ್ರೇಡ್ ಆಗಿ, ನೀವು ಅಪ್ಡೇಷನ್ ಆಗಿ, ನೀವು ಅಪ್ಡೇಟ್ ಆಗಿ. ಆಗ ಮಾತ್ರ ನಿಮ್ಮ ಆಲೋಚನೆಗಳು ದೊಡ್ಡ ಮಟ್ಟದಲ್ಲಿ ನಮ್ಮ ಭಾರತ ದೇಶವನ್ನು ಕಟ್ತಕ್ಕಂಥದ್ದಕ್ಕೆ ಯುವ ಶಕ್ತಿ ವಿಶೇಷವಾಗಿ ನಿಮ್ಮ ಶಕ್ತಿಯನ್ನು ಧಾರೆ ಎರಿತಕ್ಕಂಥದ್ದು ಮುಂದಿನ ದಿನಗಳಲ್ಲಿ ಆಗಬೇಕು ಅಂತಕ್ಕಂಥದ್ದು ಈ ಸಂದರ್ಭದಲ್ಲಿ ನಾನು ಎಲ್ಲರಿಗೂ ತಿಳಿಸ್ಲಿಕ್ಕೆ ಬಯಸ್ತೇನೆ. ಒಂದು ಇಂಗ್ಲೀಷ್ನಲ್ಲಿ ಗಾದೆ ಇದೆ, ಒಂದು ಸೇಯಿಂಗ್ ಇದೆ, ಟೈಮ್ ಆ್ಯಂಡ್ ಟೈಡ್ ವಿಲ್ ನಾಟ್ ವೆಯ್ಟ್ ಫಾರ್ ಎನಿಬಡಿ ಅಂತ. ಸಮಯ ಮತ್ತು ಸಮುದ್ರದ ಅಲೆಗಳು ಯಾರಿಗೂ ಕೂಡ ಕಾಯೋದಿಲ್ಲ. ಹಾಗಾಗಿ ನೀವು ಯಾರಿಗೂ ಕಾಯಬೇಕಾಗಿಲ್ಲ. ಪ್ರಪಂಚ ವಿಶಾಲವಾಗಿದೆ. ನಮ್ಮ ತಂದೆ ತಾಯಿ ನನಗೆ ಆಸ್ತಿ ಮಾಡಿಲ್ಲ, ನನಗೆ ಆರ್ಥಿಕವಾಗಿ ನಾನು ಸದೃಢನಾಗಿಲ್ಲ, ನಾನು ಬರ್ತಕ್ಕಂಥ ಹಿನ್ನೆಲೆ ನಾನು ರೈತಾಪಿ ವರ್ಗಕ್ಕೆ ಸೇರಿರ್ತಕ್ಕಂಥವನು, ಮಧ್ಯಮ ವರ್ಗಕ್ಕೆ ಸೇರಿರ್ತಕ್ಕಂಥವನು, ಇವೆಲ್ಲ ನಿಮ್ಮ ತಲೆಯಿಂದ ತೆಗೆದುಬಿಡಿ. ಹುಟ್ಟು ಸಾವು ಅಂತಕ್ಕಂಥದ್ದು ನಾವು ಯಾರು ಕೂಡ ನಿರ್ಧಾರ ಮಾಡಲಿಕ್ಕಾಗೋದಿಲ್ಲ. ಅದು ಭಗವಂತ ನಿರ್ಣಯ ಮಾಡಿ ಕಳಿಸಿರ್ತಾನೆ ನಮಗೆ. ಇವತ್ತು ಈ ಭೂಮಿ ಮೇಲೆ ನಾವೇನು ಜನ್ಮ ತಾಳಿರ್ತೀವಿ, ಯಾವುದೋ ಒಂದು ಒಳ್ಳೆಯ ಉದ್ದೇಶಕ್ಕೋಸ್ಕರ ಭಗವಂತ ನಮಗೆ ಜನ್ಮ ನೀಡಿರ್ತಾನೆ. ಆ ಉದ್ದೇಶ ಏನು ಅಂತಕ್ಕಂಥದ್ದನ್ನ ನೀವುಗಳು ಇವತ್ತು ಅದನ್ನು ಆಲೋಚನೆ ಮಾಡಬೇಕಾಗ್ತದೆ. ಏಕೆಂದರೆ ಒಂದು ನಾನು ಶಾಂತಕುಮಾರ್ ಅವ್ರ ಬಗ್ಗೆ ಹೇಳಲೇಬೇಕಾಗ್ತದೆ. ಅವರೇನು ರಾಜಕಾರಣದಲ್ಲೇ ಬದುಕು ಕಟ್ಕೊಳ್ಬೇಕು ಅಂತಕ್ಕಂಥದ್ದೇನು ಅನಿವಾರ್ಯತೆ ಏನಿಲ್ಲ. ನಾನಿಲ್ಲಿ ರಾಜಕಾರಣ ಮಾತಾಡ್ತಕ್ಕಂಥ ವೇದಿಕೆಯೂ ಅಲ್ಲ, ರಾಜಕಾರಣ ಮಾತಾಡೋದಕ್ಕೂ ಬಂದಿಲ್ಲ, ಮಾತಾಡೋದೂ ಇಲ್ಲ. ನಾನಿಲ್ಲಿ ಬಂದಿರತಕ್ಕಂಥದ್ದು ಶಾಂತಕುಮಾರ್ ಅವರ 4ನೇ ವರ್ಷದ ಈ ಉದ್ಯೋಗ ಮೇಳದ ಉದ್ದೇಶವನ್ನು ಗುರುತಿಸಿ ಅವರ ಜೊತೆಯಲ್ಲಿ ನಿಂತ್ಕೊಳ್ತಕ್ಕಂಥದ್ದಷ್ಟೇ ಅಲ್ಲ, ತಿಪ್ಟೂರು ವಿಧಾನಸಭೆಗೆ ಸೇರಿದಂತೆ ನಮ್ಮ ತುಮಕೂರಿಂದ ಬಂದಿರತಕ್ಕಂಥ ಅನೇಕ ಜಿಲ್ಲೆಗಳಿಂದನೂ ಕೂಡ ಸಾಕಷ್ಟು ಜನ ಇವತ್ತು ನೀವು ಬಂದಿದ್ದೀರಿ. ನಿಮ್ಮೆಲ್ಲರ ಜೊತೆ ನಾವು ಇರ್ತೇವೆ. ಯುವ ಸಮುದಾಯ ಇವತ್ತು ಈ ಸಮಾಜವನ್ನು ಕಟ್ತಕ್ಕಂಥ ಒಂದು ಕೆಲಸ ನಿಮ್ಮ ಜೊತೆಯಲ್ಲಿ ನಿಂತು ನಾನು ಒಬ್ಬ ಯುವಕನಾಗಿ ಬಂದಿದ್ದೇನೆ ಅಂತಕ್ಕಂಥ ಆತ್ಮವಿಶ್ವಾಸವನ್ನು ಮೂಡಿಸ್ತಕ್ಕಂಥದ್ದಕ್ಕೆ ಇವತ್ತು ಶಾಂತಕುಮಾರ್ ಅವ್ರ ಜೊತೆ ಬಂದು ನಿಂತಿದ್ದೇನೆ. ಶಾಂತಕುಮಾರ್ ಅವರು ನಾನು ಈಗ ತಾನೇ ಹೇಳ್ತಾ ಇದ್ದಂಗೆ ರಾಜಕಾರಣ ಅಂತಕ್ಕಂಥದ್ದು ಅವ್ರಿಗೇನು ಅನಿವಾರ್ಯ ಏನಲ್ಲ. ಅವರು ಉದ್ಯಮಿಗಳಾಗಿ ಕೂಡ ಯಶಸ್ಸನ್ನು ಕಂಡಿರ್ತಕ್ಕಂಥವ್ರು. ಇವತ್ತು ರಾಜಕಾರಣ ಮಾಡಬೇಕಾಗಿರ್ತಕ್ಕಂಥದ್ದು ಅಥವಾ ರಾಜಕಾರಣಕ್ಕೆ ಬರಬೇಕು ಅಂತಕ್ಕಂಥ ಆಲೋಚನೆಯನ್ನು ಇಟ್ಕೊಂಡಿರ್ತಕ್ಕಂಥ ಮುಂದಿನ ಯುವಕರಿಗೆ ಒಂದು ಕಿವಿ ಮಾತನ್ನು ಹೇಳ್ತೇನೆ. ಬಹುಶಃ ನನ್ನ ಜೀವನದ ಇತಿಹಾಸವೂ ಕೂಡ ನೀವೆಲ್ಲರೂ ಕೂಡ ನೋಡಿದ್ದೀರಿ. ನಾನು ಒಂದು ರಾಜಕೀಯ ಕುಟುಂಬದ ಹಿನ್ನೆಲೆಗೆ ಸೇರಿರ್ತಕ್ಕಂಥವ. ಆದರೆ ಜೀವನ ಇರ್ಬೋದು, ಬದುಕಿರ್ಬೋದು, ಅದು ನಿಮ್ಮ ವ್ಯವಹಾರದಲ್ಲಿ ಇರ್ಬೋದು, ಅಥವಾ ರಾಜಕಾರಣದಲ್ಲಿರ್ಬೋದು, ಅಥವಾ ಇನ್ಯಾವುದೇ ವಿಚಾರದಲ್ಲಿರ್ಬೋದು, ಮನುಷ್ಯ ಮೊದಲು ಉದ್ದೇಶ ಒಳ್ಳೆಯದಿಟ್ಕೊಂಡು ಪ್ರಯತ್ನ ಮಾಡಬೇಕು. ಆ ಪ್ರಯತ್ನ ಯಾವತ್ತು ಫಲಕಾರಿ ಆಗಬೇಕು ಅಂತಕ್ಕಂಥದ್ದು ಆ ಭಗವಂತ ನಿರ್ಣಯ ಮಾಡಿರ್ತಾನೋ, ಅದು ನಿಮ್ಮ ತಂದೆ ತಾಯಿ ಮಾಡಿರ್ತಕ್ಕಂಥ ಪೂರ್ವಜರ ಒಂದು ಪುಣ್ಯ ಕೆಲಸ ಮುಂದೊಂದು ದಿನ ನಿಮ್ಮನ್ನು ಕಾಪಾಡುತ್ತೆ. ಏನಪ್ಪ ನಾನು ಇಷ್ಟೆಲ್ಲ ಕಷ್ಟಪಟ್ಟು ನಮ್ಮ ತಂದೆ ತಾಯಿ ನನ್ನ ಓದಿಸಿದ್ದಾರೆ, ಆದರೆ ನನ್ನ ಕೈಗೆ ಉದ್ಯೋಗ ಸಿಗ್ತಾ ಇಲ್ವಲ್ಲ, ನಾನು ಸ್ವಾವಲಂಬಿಗಳಾಗಿ ದುಡಿತಕ್ಕಂಥದ್ದಕ್ಕೆ ಎಲ್ಲ ರೀತಿ ತಯಾರಾಗಿ ಬಂದಿದ್ದೇನೆ, ಆದರೆ ನನ್ನನ್ನು ಈ ಸಮಾಜ ಗುರುತಿಸ್ತಾ ಇಲ್ವಲ್ಲ, ಯಾಕೆ ನಾನು ಹಿಂದುಳಿದು ಬಿಟ್ಟಿದ್ದೀನಿ, ನಾನು ಜೀವನದಲ್ಲಿ ಸೋತ್ಬಿಟ್ಟಿದ್ದೀನ ಅಂತಕ್ಕಂಥ ಯಕ್ಷ ಪ್ರಶ್ನೆಗಳು ನಿಮ್ಮಲ್ಲಿ ಪ್ರತಿನಿತ್ಯ ಕಾಡ್ತದೆ. ಏಕೆಂದರೆ ಇವತ್ತಿನ ಯುವಕರು ಅತ್ಯಂತ ಸೂಕ್ಷ್ಮ ಸ್ವಭಾವದ ಜೀವಿಗಳು.
ದಯವಿಟ್ಟು ಒಂದನ್ನು ಅರ್ಥ ಮಾಡ್ಕೊಳ್ಬೇಕು, ಮನುಷ್ಯ ಒಂದೇ ಸಲ ಉತ್ತುಂಗಕ್ಕೆ ಹೋಗ್ಬಿಟ್ರೆ ನಿಜವಾದ ಕಷ್ಟ ಏನು ಅಂತಕ್ಕಂಥದ್ದು ಮನುಷ್ಯನಿಗೆ ಅರ್ಥ ಆಗ್ಲಿಕ್ಕಿಲ್ಲ. ಹಾಗಾಗಿ ಯಾವಾಗಲೂ ಕೂಡ ನೀವು ಎಡವಿ 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 ಬಂದಾಗ ಜೀವನ ಏನು, ಜೀವನದಲ್ಲಿ ನಾವು ಯಾವ ರೀತಿ ಆಲೋಚನೆಗಳನ್ನ ಮಾಡಬೇಕು, ಯಾವ ರೀತಿ ನಮ್ಮ ಬದುಕನ್ನು ಕಟ್ಕೊಳ್ಬೇಕು, ನಾವು ಮಾಡಿರ್ತಕ್ಕಂಥ ತಪ್ಪುಗಳೇನು, ಮುಂದೆ ಅದನ್ನು ಯಾವ ರೀತಿ ನಾವು ಸರಿಪಡಿಸ್ಕೊಳ್ಬೇಕು ಅಂತಕ್ಕಂಥದ್ದು ನಿಮ್ಮ ಅಕ್ಕಪಕ್ಕದಲ್ಲಿ ಕೂತಿರ್ತಕ್ಕಂಥ ನಿಮ್ಮ ಸ್ನೇಹಿತರಾಗಲಿ ಅಥವಾ ನಿಮ್ಮ ವಿದ್ಯಾಭ್ಯಾಸವನ್ನು ಪೂರೈಸ್ತಕ್ಕಂಥದಕ್ಕೆ ನಿಮ್ಮ ಟೀಚರ್ಸ್ಗಳು ನಿಮ್ಮ ಜೊತೆಯಲ್ಲಿ ನಿರಂತರವಾಗಿ ಏನು ನಿಂತಿರ್ತಾರೆ, ಅದೆಲ್ಲವೂ ಕೂಡ ಪುಸ್ತಕದಲ್ಲಿ ಇರ್ತಕ್ಕಂಥ ಅಂಶದ ಬಗ್ಗೆ ನಿಮಗೆ ಪಾಠ ಮಾಡಿರ್ತಾರೆ ಹೊರತುಪಡಿಸಿ ಜೀವನದ ಪಾಠವನ್ನು ಕಲಿತಕ್ಕಂಥದ್ದಕ್ಕೆ ಪ್ರಾಕ್ಟಿಕಲಿ ಅದು ನೀವೇ ಮೆಟ್ಟು ನಿಲ್ಬೇಕಾಗ್ತದೆ. ಹಾಗಾಗಿ 100ಕ್ಕೆ 100 ಮನಸ್ಸಿನಲ್ಲಿ ವಿಶ್ವಾಸ ಇಟ್ಕೊಳ್ಳಿ. ಇವತ್ತು ಬಹುಶಃ ನಮ್ಮ ಮನೆಯಲ್ಲೇ ಒಂದು ಉದಾಹರಣೆ ಇದೆ, ಅದು ಇಡೀ ದೇಶಕ್ಕೆ ಗೊತ್ತಿದೆ, ರಾಜ್ಯಕ್ಕೆ ಗೊತ್ತಿದೆ. ಒಬ್ಬ ರೈತರ ಮಗ ಕೆಂಪುಕೋಟೆ ಮೇಲೆ ಏಕೈಕ ಕನ್ನಡಿಗ ಬಾವುಟವನ್ನು ಆರಿಸಿ ಪ್ರಧಾನಮಂತ್ರಿಗಳಾಗ್ತಾರೆ ಅಂತಕ್ಕಂಥದ್ದಾದರೆ ಬಹುಶಃ ಇದಕ್ಕಿಂತ ಉದಾಹರಣೆ ನಮ್ಮ ರಾಜ್ಯದಲ್ಲಿ ಮತ್ತೊಂದಿಲ್ಲ. ಹಾಗಾಗಿ ಏನಪ್ಪ ನನಗೆ ಭಗವಂತ ನನಗೇನು ಕೊಡಲಿಲ್ವಲ್ಲ ಅಂತಕ್ಕಂಥದ್ದು ಯಾರು ಕೂಡ ತಲೆಯಲ್ಲಿ ಒಂದು ಕ್ಷಣನೂ ಕೂಡ ಆಲೋಚನೆ ಮಾಡಬೇಡಿ. ನಿಮ್ಮ ಪ್ರಯತ್ನಕ್ಕೆ 100ಕ್ಕೆ 100ರಷ್ಟು ಆ ಭಗವಂತ ನೋಡ್ತಾ ಇರ್ತಾನೆ. ನಿಮ್ಮ ಉದ್ದೇಶಗಳು, ನಿಮ್ಮ ಆಲೋಚನೆಗಳು, ನಿಮ್ಮ ಕಲ್ಪನೆಗಳು ಸರಿ ಇದ್ದಂಥ ಸಂದರ್ಭದಲ್ಲಿ 100ಕ್ಕೆ 100ರಷ್ಟು ಆ ಭಗವಂತ, ನಿಮ್ಮ ತಂದೆ ತಾಯಿ ನಿಮ್ಮನ್ನು ದಡ ಮುಟ್ಟಿಸ್ತಾರೆ, ದಡ ಸೇರ್ತೀರಾ ಅಂತಕ್ಕಂಥ ಆತ್ಮವಿಶ್ವಾಸದಿಂದ ದಯಮಾಡಿ ನೀವು ಯಾರು ಕೂಡ ಕುಗ್ತಕ್ಕಂಥ ಒಂದು ವಿಷಯಕ್ಕೆ ಹೋಗಬೇಡಿ. ಯಾಕೆಂದರೆ ಪ್ರತಿನಿತ್ಯ ನಾನು ನೋಡ್ತೇನೆ ನಮ್ಮ ತಂದೆಯವ್ರ ಹತ್ರ ಸಾವಿರಾರು ಅರ್ಜಿಗಳಿದೆ, ಇವತ್ತು ಲೆಕ್ಕವಿಲ್ಲದೆ ಇರೋಷ್ಟು ಅರ್ಜಿಗಳಿದೆ. ನಾನು ಈಗ ತಾನೇ ಮಾತಾಡ್ಬೇಕಾದ್ರೆ ಹೇಳ್ತಾ ಇದ್ರೆ ಕಷ್ಟಪಟ್ಟು ಸಾಲ ಸೋಲ ಮಾಡಿ ನಿಮ್ಮ ತಂದೆ ತಾಯಿ ಓದಿಸಿರ್ತಾರೆ. ನೀವು ಸ್ವಾಭಿಮಾನಿಗಳು, ಸ್ವಾಭಿಮಾನದ ಬದುಕನ್ನು ನೋಡಬೇಕು ಅಂತಕ್ಕಂಥದ್ದು ನಿಮ್ಮಲ್ಲಿ ಅಪೇಕ್ಷೆಗಳಿದೆ, ಅಭಿಲಾಷೆಗಳಿದೆ. ಆದರೆ ಎಲ್ಲೋ ಒಂದು ಕಡೆ ಇವತ್ತು ಮತ್ತೆ ನಾನು ರಾಜಕೀಯ ಅಂತಕ್ಕಂಥದ್ದನ್ನ ಹೊರತುಪಡಿಸಿ ಹೇಳ್ತೇನೆ, ಯಾವುದೇ ಸರ್ಕಾರಗಳಿರಲಿ ಅಥವಾ ಮುಂಬರ್ತಕ್ಕಂಥ ಯಾವುದೇ ನಾಯಕರುಗಳಿರಲಿ, ಮುಂದಿನ ಭವಿಷ್ಯದ ಪೀಳಿಗೆಯ ದೃಷ್ಟಿಯಿಂದ ಒಂದಷ್ಟು ನಿರ್ಣಯಗಳು, ಒಂದಷ್ಟು ತೀರ್ಮಾನಗಳನ್ನ ತೆಗೆದುಕೊಳ್ಬೇಕು ಹೋಗಬೇಕಾಗ್ತದೆ. ಒಂದು ಸನ್ಮಾನ್ಯ ಕುಮಾರಣ್ಣ ಅವರಲ್ಲಿದ್ದಂಥ ಒಂದು ಆಲೋಚನೆ ಅದು ಜಾರಿಗೆ ಬರಲಿಲ್ಲ. ಅದು ಅಲ್ಲಿಂದ ಅಲ್ಲಿಗೆ ಅವರ ಅಧಿಕಾರ ಕಳ್ಕೊಳ್ತಾ ಇದ್ದಂಗೆ ಅದು ಮೂಲೆ ಗುಂಪಾಯಿತು. ಆ ಯೋಜನೆ ಏನು? ಆ ಯೋಜನೆ ಅಂದರೆ ಇಂಡಸ್ಟ್ರೀಸ್ ಬಗ್ಗೆ ಶಾಂತಕುಮಾರ್ ಅವರು ಮಾತಾಡ್ತಾ ಇದ್ರು. ಸನ್ಮಾನ್ಯ ಕುಮಾರಣ್ಣ ಅವರು 9 ಇಂಡಸ್ಟ್ರಿಯಲ್ ಕ್ಲಸ್ಟರ್ಸ್ನ ಈ ರಾಜ್ಯದಲ್ಲಿ ಪ್ರಾರಂಭ ಮಾಡಬೇಕು ಅಂತ ಅಂದ್ಕೊಂಡ್ರು. ಇಂಡಸ್ಟ್ರಿಗಳು ಸ್ಥಾಪನೆ ಆದಂಥ ಸಂದರ್ಭದಲ್ಲಿ ಇವತ್ತು ಸೆಮಿಕಂಡಕ್ಟರ್ ಬಗ್ಗೆ ಶಾಂತಕುಮಾರ್ ಅವರು ಬಹಳ ಚೆನ್ನಾಗಿ ವಿವರಣೆಯನ್ನು ಕೊಟ್ಟಿದ್ದಾರೆ. ನಮ್ಮ ದೇಶದ ಗೌರವಾನ್ವಿತ ಪ್ರಧಾನಮಂತ್ರಿಗಳು ಭಾರತ ದೇಶ ಮತ್ತೊಂದು ದೇಶದ ಮೇಲೆ ನಾವು ಅವ್ರ ಮೇಲೆ ನಂಬಿಕೊಂಡು ಬದುಕಬಾರ್ದು, ನಾವು ಸ್ವತಂತ್ರವಾಗಿ ವಿಕಸಿತ ಭಾರತವನ್ನು ಮುಂದಿಟ್ಕೊಂಡು ಇಲ್ಲಿಯೇ ಎಲ್ಲವನ್ನ ಮಾಡ್ತಕ್ಕಂಥ ಇನ್ಫ್ರಾಸ್ಟ್ರಕ್ಚರ್ನ ಪ್ರಾವಿಷನ್ ಮಾಡಬೇಕು ಅಂತಕ್ಕಂಥ ಕಲ್ಪನೆಯನ್ನು ಇಟ್ಕೊಂಡು ಹೊರಟಿದ್ದಾರೆ. ಇವತ್ತು ಒಂದು ಸೆಮಿಕಂಡಕ್ಟರ್ನ ಕಂಪ್ನಿ ಇವತ್ತೇನಾದರೂ ಇಲ್ಲಿ ಬರಬೇಕು ಅಂತಕ್ಕಂಥದ್ದಾದರೆ ಅದಕ್ಕೆ ಬೇಕಾಗಿರ್ತಕ್ಕಂಥದ್ದೇನು ನಿಮ್ಮೆಲ್ಲರಿಗೂ ತಿಳಿದ ಮಟ್ಟಕ್ಕೆ ಮೂಲಭೂತ ಸೌಕರ್ಯಗಳು. ಆ ಮೂಲಭೂತ ಸೌಕರ್ಯಗಳು ಕಲ್ಪಿಸ್ಬೇಕಾಗಿರ್ತಕ್ಕಂಥವ್ರು ಯಾರು? ನೀವ್ಯಾರನ್ನ ಆಯ್ಕೆ ಮಾಡಿ ಒಂದು ಸರ್ಕಾರ ಅಂತಕ್ಕಂಥ ರಚನೆ ಮಾಡ್ತಕ್ಕಂಥದ್ರಲ್ಲಿ ಒಂದು ಮುಖ್ಯವಾದಂಥ ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ಒಂದು ಪಾತ್ರವನ್ನು ವಹಿಸಿರ್ತೀರಿ. ನಾನು ಯುವಕರಿಗೆ ಒಂದು ಕಿವಿ ಮಾತನ್ನ ಹೇಳ್ತೇನೆ. ನಿಮಗೆಲ್ಲ ಗೊತ್ತಿದೆ, ಚುನಾವಣೆಗಳಲ್ಲಿ ಯಾವುದೇ ರಾಜಕೀಯ ಪಕ್ಷ ಇರ್ಬೋದು,
ಅದು ಎಲ್ಲಿಂದ ಪ್ರಾರಂಭ ಆಯಿತು ಅಂತಕ್ಕಂಥದ್ದಕ್ಕೆ ಇವತ್ತು ನಾವು ಯಾರು ಕೂಡ ಉತ್ತರ ಕಂಡುಕೊಳ್ಳಿಕ್ಕಾಗೋದಿಲ್ಲ. ಒಂದು ದಿನದ ಆಮಿಷಕ್ಕೆ ಬಲಿಯಾಗಿ ಆ 5 ವರ್ಷಗಳ ಕಾಲ ಈ ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ನಿಮಗೆ ಚುನಾವಣೆಯಲ್ಲಿ ಇರ್ತಕ್ಕಂಥ ಹಕ್ಕನ್ನ ನೀವೇನು ಆ ಚುನಾವಣೆಗಳಲ್ಲಿ ನಾಯಕರನ್ನ ಹುಟ್ಟಾಕ್ತೀರಿ, ಆ ಸರ್ಕಾರವನ್ನ ಹುಟ್ಟಾಕ್ತೀರಿ, ನೀವು ಎಂಥ ಒಬ್ಬ ನಾಯಕನನ್ನ ನೀವು ಹುಟ್ಟಾಕ್ತಾ ಇದ್ದೀರಿ ಅಂತಕ್ಕಂಥ ಆಲೋಚನೆ ಆ ಒಂದು ಕ್ಷಣ ನೀವು ಮಾಡಿದಂಥ ಸಂದರ್ಭದಲ್ಲಿ ಬೆಳಗ್ಗೆ ಇಂದ ಸಂಜೆ ಇಲ್ಲಿ ನಮ್ಮ ರೈತರ ಬಗ್ಗೆ ನಿಮ್ಮ ಬಗ್ಗೆನೇ ಮಾತಾಡ್ತೀನಿ ಅಣ್ಣ. ನನಗೆ ಅರ್ಥ ಆಯ್ತು ನಿಮ್ಮ ಪ್ರಶ್ನೆ, ಹೇಳಿ ಅಣ್ಣ. ಇಲ್ಲ, ಅವ್ರು ಹೇಳ್ತಾ ಇರೋ ಪ್ರಶ್ನೆ ನನಗೆ ಅರ್ಥ ಆಯ್ತು. ಬಹಳ ಒಳ್ಳೆ ಪ್ರಶ್ನೆನೇ ಕೇಳಿದ್ಯಣ್ಣ, ಉತ್ತರ ಕೊಡ್ತೀನಿ ಅಣ್ಣ. ನನಗೆಲ್ಲ ಅರ್ಥ ಆಗೋಯ್ತು, ನಿನ್ನ ಪ್ರಶ್ನೆ ಅರ್ಥ ಆಯ್ತು. ಬರ್ತೀನಿ ನಿನ್ನ ಪಾಯಿಂಟ್ಗೆ. ರೈತರ ಮಗ ರೈತರಾಗಿ ಒಂದು ಒಳ್ಳೆ ಪ್ರಶ್ನೆಯನ್ನ ಇಟ್ಟಿದ್ದಾರೆ. ರೈತರ ಮಕ್ಕಳು ಕಂಪ್ನಿಗಳಿಗೆ ಹೋಗಿ ಕೆಲಸ ಮಾಡಬೇಕು ಅಂತಕ್ಕಂಥ ಅನಿವಾರ್ಯತೆಯನ್ನು ಸೃಷ್ಟಿ ಮಾಡಬೇಡಿ. ರೈತರಿಗೆ ಹೊಸ ಹೊಸ ತಂತ್ರಜ್ಞಾನ ಇವತ್ತು ಬೇರೆ ಬೇರೆ ದೇಶಗಳಲ್ಲೂ, ಉದಾಹರಣೆಗೆ ಇಸ್ರೇಲ್ ಮಾದರಿಯ ಕೆಲವೊಂದಷ್ಟು ತಂತ್ರಜ್ಞಾನದ ಬಗ್ಗೆ ಅಲ್ಪ ಸ್ವಲ್ಪ ತಾವು ಕೂಡ ಅರ್ಥ ಮಾಡ್ಕೊಂಡಿದ್ದೀರಾ ಅಂತಕ್ಕಂಥದ್ದು ನಾನು ಭಾವಿಸಿದ್ದೇನೆ. ಇದೇ ಸನ್ಮಾನ್ಯ ಕುಮಾರಣ್ಣವರು ಇಸ್ರೇಲ್ಗೆ 2017 ಅಂದರೆ 18ರ ವಿಧಾನಸಭಾ ಚುನಾವಣೆ ಪೂರ್ವದಲ್ಲಿ ಹೋಗಿ ಬಂದರು. ಅಲ್ಲಿ ಇರ್ತಕ್ಕಂಥ ಕೆಲವೊಂದಷ್ಟು ರೈತರಿಗೆ ಅನುಕೂಲ ಆಗ್ತಕ್ಕಂಥ ತಂತ್ರಜ್ಞಾನದ ಬಗ್ಗೆನೂ ಕೂಡ ಅರ್ಥಕೊಂಡ್ರು. ಹಾಗಾಗಿ ಇಲ್ಲೊಬ್ಬ ಯುವಕ ಹೇಳ್ತಾ ಇರ್ತಕ್ಕಂಥದ್ದೇನು, ರೈತರ ಮಕ್ಕಳು MNC ಕಂಪ್ನಿಗಳಿಗೆ ಹೋಗಿ ಕೆಲಸ ಮಾಡಬೇಕು ಅಂತಕ್ಕಂಥದ್ದು ಅನಿವಾರ್ಯತೆ ಸೃಷ್ಟಿ ಮಾಡಬೇಡಿ, ನಮ್ಮನ್ನು ದೂಡಬೇಡಿ. ರೈತರ ಮಕ್ಕಳು ರೈತರಾಗೆ ಉಳಿತಕ್ಕಂಥದ್ದಕ್ಕೆ, ರೈತರಾಗಿ ಉಳಿಬೇಕು ಅಂತಕ್ಕಂಥದ್ದಾದರೆ ಅದಕ್ಕೆ ಪೂರಕವಾದಂಥ ಯೋಜನೆಗಳು, ಸಹಕಾರ, ಹೊಸ ಹೊಸ ತಂತ್ರಜ್ಞಾನವನ್ನು ನಮ್ಮ ರಾಜ್ಯಕ್ಕೆ ತಗೊಂಡು ಬರ್ತಕ್ಕಂಥ ನಿಟ್ಟಿನಲ್ಲಿ ತಾವೆಲ್ಲರೂ ಆಲೋಚನೆ ಮಾಡಿ, ಇವತ್ತಿನ ಯುವ ಸಮುದಾಯ, ನೀವು ರೈತ ಕುಟುಂಬಕ್ಕೆ ಸೇರಿರ್ತಕ್ಕಂಥ ಒಬ್ಬ ಯುವಕ ಅಂತಕ್ಕಂಥ ಹಿನ್ನೆಲೆಯಲ್ಲಿ ನಾನು ಈ ಮಾತನ್ನು ಹೇಳ್ತಾ ಇದ್ದೀನಿ ಅಂತ ಒಬ್ಬ ಯುವಕ ನನಗೆ ಹೇಳಿರ್ತಕ್ಕಂಥದ್ದು 100ಕ್ಕೆ 100 ನಿನ್ನ ಮಾತನ್ನು ಒಪ್ಕೊಳ್ತೇನಣ್ಣ. ಸತ್ಯವಾದಂಥ ಮಾತು. ಯಾಕೆಂದರೆ ಎಲ್ಲೋ ಒಂದು ಕಡೆ ರೈತರ ಮಕ್ಕಳಲ್ಲಿ ಒಂದು ಭಯ ಇದೆ. ಅವರ ತಂದೆ ತಾಯಿ ಅವರೇನು ಬೆಳೆ ಬೆಳೀತಕ್ಕಂಥದಕ್ಕೆ ಬೆಳೆಗಳನ್ನ ಹಾಕ್ತಾರೆ, ಅತಿವೃಷ್ಟಿನೋ ಅನಾವೃಷ್ಟಿನೋ ಆದಂಥ ಸಂದರ್ಭದಲ್ಲಿ ಅದು ಪ್ರತಿ ವರ್ಷವೂ ಕೂಡ ನೋಡ್ತೇವೆ. ಇತ್ತೀಚೆಗೆ ಅಲ್ಲಿ ನಮ್ಮ ಬೀದರ್ಗೆ ಹೋಗಿದ್ದೆ, ರಾಯಚೂರಿಗೆ ಹೋಗಿದ್ದೆ, ಕಲಬುರಗಿಗೆ ಹೋಗಿದ್ದೆ, ಯಾದಗಿರಿಗೆ ಹೋಗಿದ್ದೆ. ಅತಿವೃಷ್ಟಿ ಆಯಿತು, ರೈತರು ಹಾಕಿದಂಥ ಬೆಳೆ ಸಂಪೂರ್ಣವಾಗಿ ನಾಶ ಆಗಿತ್ತು. ಸಂಪೂರ್ಣವಾಗಿ ನಾಶ ಆಗಿತ್ತು. ಯಾಕೆಂದರೆ ಪ್ರಕೃತಿ ಅಂತಕ್ಕಂಥದ್ದು ಅದು ನಮ್ಮ ಕೈನಲ್ಲಿಲ್ಲ, ಅದು ಆ ಭಗವಂತನ ಆಟ. ಇಷ್ಟು ಪರೀಕ್ಷೆಗಳ ಮಧ್ಯನೂ ಕೂಡ ಒಬ್ಬ ರೈತ ಮತ್ತೆ ಅವನಿಗೆ ಬೇರೆ ಇನ್ಯಾವುದೇ ವ್ಯವಹಾರಗಳಾಗಲಿ, ವಹಿವಾಟುಗಳಾಗಲಿ ಇನ್ನೇನು ಆ ರೈತನಿಗೆ ಗೊತ್ತಿಲ್ಲ. ಆ ರೈತನಿಗೆ ಗೊತ್ತಿರೋದೇನು, ಭೂಮಿ ತಾಯಿನ ನಂಬ್ಕೊಂಡಿರ್ತಾನೆ. ಆ ಭೂಮಿ ತಾಯಿ ಕೈ ಕೊಟ್ಟರು ಅಷ್ಟೇ, ಆ ಭೂಮಿ ತಾಯಿ ಆಶೀರ್ವಾದ ಮಾಡಿದ್ರು ಅಷ್ಟೇ. ರೈತರು ಮತ್ತೆ ಅದೇನು ಬೆಳೆ ನಾಶ ಆಗದೆ ಮತ್ತೆ ಮುಂದಿನ ಬೆಳೆ ಬಗ್ಗೆ ಅವನು ಆಲೋಚನೆ ಮಾಡ್ತಾ ಇರ್ತಾನೆ. ಹಾಗಾಗಿ ಅಂಥ ರೈತರ ಜೀವನವನ್ನು ಹಸಿನಗೊಳಿಸ್ತಕ್ಕಂಥದ್ದಕ್ಕೆ, ಅವರಲ್ಲಿ ಆತ್ಮವಿಶ್ವಾಸವನ್ನು ತುಂಬಿಸ್ತಕ್ಕಂಥದ್ದಕ್ಕೆ ಒಂದಷ್ಟು ಕಾರ್ಯಕ್ರಮಗಳನ್ನ ರೂಪಿಸಿ ಅಂತಕ್ಕಂಥದ್ದು ಇಲ್ಲಿರ್ತಕ್ಕಂಥ ಒಬ್ಬ ಯುವಕ ಏನು ಹೇಳಿದ್ದಾರೆ. 100ಕ್ಕೆ 100 ನೀನು ಹೇಳ್ತಕ್ಕಂಥ ಮಾತು ಸತ್ಯ ಕಾರಣ. ಇವತ್ತು ನಾನೊಂದು ಮಾತನ್ನ ಹೇಳ್ತೇನೆ, ಯಾಕೆಂದರೆ ಇಲ್ಲಿ ಬರ್ತಾ ಹೆಣ್ಮಗಳು ಆ್ಯಂಕರಿಂಗ್ ಮಾಡಬೇಕಾದ್ರೆ ನನ್ನ ಚಿತ್ರರಂಗದಲ್ಲಿ ನಟಿಸಿರ್ತಕ್ಕಂಥ ಒಬ್ಬರು ನಟರು ಅಂತಕ್ಕಂಥದ್ದನ್ನು ಕೂಡ ಹೇಳ್ತಾ
ನನ್ನನ್ನು ಈ ವೇದಿಕೆ ಮೇಲೆ ಬರಮಾಡ್ಕೊಂಡ್ರು. ಆದರೆ ಒಂದು ನಾನು ಇಲ್ಲಿ ಈ ಸಂದರ್ಭದಲ್ಲಿ ಹೇಳಬೇಕಾಗ್ತದೆ, ನಾನು ನನ್ನ ವೃತ್ತಿ ಜೀವನವನ್ನು ಕಂಡುಕೊಂಡಿದ್ದೆ. ಚಿತ್ರರಂಗದಲ್ಲಿ ಇದ್ದಿದ್ರು ಕೂಡ ಇವತ್ತು ಬಹಳ ಜನ ಹೇಳ್ತಾರೆ ನೀವು ಇನ್ನೂ ಅನೇಕ ಚಿತ್ರಗಳು ಮಾಡ್ಬೋದಾಗಿತ್ತು, ಇವತ್ತಿಗೂ ಮಾಡಬೇಕು ಅಂತಕ್ಕಂಥದ್ದು. ಆದರೆ ಇವತ್ತು ಯಾತಕ್ಕೋಸ್ಕರ ರಾಜಕಾರಣದತ್ತ ನಾನು ಮುಖವನ್ನು ಮಾಡಿದ್ದೇನೆ ಅಂದರೆ, ಎಲ್ಲೋ ಒಂದು ಕಡೆ ಇದು ಕೇವಲ ಜನತಾದಳ ಪಕ್ಷದ ಕಾರ್ಯಕರ್ತರುಗಳ ನಿರೀಕ್ಷೆ ಅಥವಾ ಜವಾಬ್ದಾರಿ ಅಥವಾ ಭರವಸೆ ಅಂತಕ್ಕಂಥ ಮಾತಲ್ಲ. ಎಲ್ಲೋ ಒಂದು ಕಡೆ ನನಗೆ ನಾನು ಕೂತ್ಕೊಂಡು ಪ್ರಶ್ನೆ ಮಾಡಿದಂಥ ಸಂದರ್ಭದಲ್ಲಿ ಇವತ್ತು ನಾನು ಬರ್ತಕ್ಕಂಥ ಹಿನ್ನೆಲೆ, ನಾನು ನೋಡಿರ್ತಕ್ಕಂಥ ವಾತಾವರಣ, ನಮ್ಮ ತಂದೆಯವರು ಮುಖ್ಯಮಂತ್ರಿಗಳಾಗಿ 2 ಬಾರಿ ಅತ್ಯಂತ ಅಲ್ಪ ಅವಧಿಯಲ್ಲಿ ಯಾವ ರೀತಿ ಜನರ ಜೊತೆ ಹತ್ತಿರವಾಗಿ, ಯಾಕಂದರೆ ನಾನು ಅನೇಕ ಸಂದರ್ಭದಲ್ಲಿ ಹೇಳಿದ್ದೇನೆ, ಒಬ್ಬ ರಾಜಕಾರಣಿಗೆ 2 ವಿಚಾರ ಇರಬೇಕು. ರಾಜಕಾರಣದ ಚತುರತೆಯೂ ಕೂಡ ಇರಬೇಕು, ಅದು ಪಕ್ಷ ಸಂಘಟನೆಯ ದೃಷ್ಟಿಯಿಂದ ನಮ್ಮ ಎದುರಾಳಿಗಳನ್ನ ಎದುರಿಸ್ತಕ್ಕಂಥ ದೃಷ್ಟಿಯಿಂದ ಇಲ್ಲಿಂದ ಯೋಚನೆ ಮಾಡಬೇಕು. ಆದರೆ ಜನ ಯಾರು ಕಷ್ಟ ಅಂತ ಮನೆ ಹತ್ರ ಬರ್ತಾರೆ, ಯಾರು ಒಬ್ಬ ಬಡವ, ಒಬ್ಬ ರೈತ, ಒಬ್ಬ ಶೋಷಿತ ವರ್ಗದ ಆ ವರ್ಗದ ಜನರು ನಮ್ಮ ಹತ್ರ ಬಂದು ನಿಂತಂಥ ಸಂದರ್ಭದಲ್ಲಿ, ಅಥವಾ ನಮ್ಮ ವಿದ್ಯಾರ್ಥಿಗಳಿರ್ಬೋದು, ಅವರ ವಿದ್ಯಾಭ್ಯಾಸವನ್ನು ಪೂರೈಸ್ತಕ್ಕಂಥ ದೃಷ್ಟಿಯಿಂದ ಅವ್ರಿಗೆ ಹಣಕಾಸಿನ ಕೊರತೆ ಅಂತಕ್ಕಂಥದ್ದನ್ನ ಬರ್ತಕ್ಕಂಥ ವಿಚಾರಗಳು ನೋಡಿದ್ದೇವೆ. ಆರೋಗ್ಯದಲ್ಲಿ ಏರುಪೇರಾದಂಥ ಸಂದರ್ಭದಲ್ಲಿ ಲಕ್ಷಾಂತರ ರೂಪಾಯಿ ಹಣಕಾಸು ಖರ್ಚಾಗ್ತದೆ. ನಮ್ಮನ್ನು ಯಾಗಾದರೂ ಉಳಿಸಿ ಅಂತಕ್ಕಂಥ ವಿಚಾರದಲ್ಲಿ ಪ್ರತಿನಿತ್ಯ ನಾವು ಜನಸಾಮಾನ್ಯರನ್ನೇನು ಭೇಟಿ ಮಾಡ್ತಾ ಇರ್ತೇವೆ. ಎಲ್ಲೋ ಒಂದು ಕಡೆ ಒಬ್ಬ ಜನಪ್ರತಿನಿಧಿ ಆದವನು, ಒಬ್ಬ ನಾಯಕನ ಗುಣ ಹೇಗಿರಬೇಕು ಅಂದರೆ, ನೀವು ವಿರೋಧ ಪಕ್ಷದವ್ರ ಜೊತೆ ಅಥವಾ ನೀವು ಏನು ರಾಜಕೀಯ ಚತುರತೆ ಅಂತ ಅಂದೆ, ಅದಕ್ಕೆ ನಿಮ್ಮ ತಲೆಯನ್ನು ಉಪಯೋಗಿಸಿ. ಆದರೆ ಇಂಥ ಕಷ್ಟದಲ್ಲಿ ಕಷ್ಟ ಅಂತ ಬಂದಂಥ ಜನಗಳಿಗೆ ಅವ್ರಿಗೆ ಹೃದಯದಿಂದ ನೀವು ಆಡಳಿತವನ್ನು ಕೊಡಿ ಅಂತಕ್ಕಂಥದ್ದು ಸನ್ಮಾನ್ಯ ಕುಮಾರಣ್ಣವರಲ್ಲಿ ನೋಡಿ ನಾನು ಒಬ್ಬ ಯುವಕನಾಗಿ ಕಲ್ತಿರ್ತಕ್ಕಂಥ ಒಂದು ವಿಚಾರ. ಹಾಗಾಗಿ ದಯಮಾಡಿ ಇವತ್ತು ಚಿತ್ರರಂಗದಿಂದ ನಾನು ಇವತ್ತು ರಾಜಕಾರಣಕ್ಕೆ ಪ್ರವೇಶವನ್ನು ಮಾಡಿರ್ತಕ್ಕಂಥದ್ದು. ಇಲ್ಲಿ ಮತ್ತೆ ನಾನು ಎಲ್ಲರಲ್ಲಿ ಒಬ್ಬನಾದರೆ ಇದಕ್ಕೆ ಅರ್ಥ ಇಲ್ಲ. ಯಾರಾದರೂ ಒಂದಷ್ಟು ಜನ, ಯಾಕೆಂದರೆ ಒಬ್ಬ ನಿಖಿಲ್ ಕುಮಾರಸ್ವಾಮಿಯಿಂದ ಈ ಸಮಾಜವನ್ನು ಬದಲಾವಣೆ ಮಾಡಲಿಕ್ಕಾಗಲ್ಲ, ಈ ಸಮಾಜವನ್ನು ಕಟ್ಟಲಿಕ್ಕಾಗೋದಿಲ್ಲ. ನಮ್ಮ ಜೊತೆಯಲ್ಲಿ ಮುಂದಿನ ಭವಿಷ್ಯ ನಾನು ಹೇಳ್ತಾ ಇದ್ದೇನೆ, ಮತ್ತೆ ಮತ್ತೆ ಒತ್ತಿ ಹೇಳ್ತಾ ಇದ್ದೇನೆ, ಭಾರತ ದೇಶದಲ್ಲಿ ಅತಿ ಹೆಚ್ಚು ಯುವಕರು ಇವತ್ತು ಪ್ರತಿನಿಧಿಸ್ತಾ ಇದ್ದಾರೆ. ಎಂಥ ಒಬ್ಬ ನಾಯಕನನ್ನು ನೀವು ಸೃಷ್ಟಿ ಮಾಡ್ತಕ್ಕಂಥ ಒಂದು ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ನಿಮಗೆ ಶಕ್ತಿ ಇದೆ. ದಯಮಾಡಿ ಆಲೋಚನೆ ಮಾಡಿ ಯಾರಿಗೆ ಮತವನ್ನು ಹಾಕ್ತೇವೆ, ಎಂಥವರು ಮುಂದಿನ ದಿನಗಳಲ್ಲಿ ನಾಯಕನನ್ನು ನಾವು ಮಾಡ್ತೇವೆ ಅಂತಕ್ಕಂಥ ಆಲೋಚನೆಯನ್ನು ಇಟ್ಕೊಳ್ಳಿ. ಯಾಕೆಂದರೆ ನಿಮ್ಮ ಕ್ಷೇತ್ರದ, ನಿಮ್ಮ ಜಿಲ್ಲೆಯ, ನಿಮ್ಮ ರಾಜ್ಯದ, ನಮ್ಮ ರಾಜ್ಯದ ಸರ್ವಾಂಗೀಣ ಅಭಿವೃದ್ಧಿ ಆಗಬೇಕು ಅಂತಕ್ಕಂಥದ್ದಾದರೆ ಒಳ್ಳೆಯ ನಾಯಕರ ಅಗತ್ಯತೆ ಕರ್ನಾಟಕ ರಾಜ್ಯಕ್ಕಿದೆ. ಏಕೆಂದರೆ ನಿಮ್ಮೆಲ್ಲರಿಗೂ ಗೊತ್ತಿದೆ, ಕರ್ನಾಟಕ ರಾಜ್ಯ ಅತ್ಯಂತ ಸಂಪತ್ತು ಭರಿತವಾದಂಥ ನಾಡು. ಆದರೆ ಈ ಸಂಪತ್ತು ಭರಿತವಾದಂಥ ನಾಡನ್ನು ಸಮಾಜ ಕಟ್ತಕ್ಕಂಥ ದೃಷ್ಟಿಯಲ್ಲಿ ಚಿಂತನೆ ಮಾಡ್ತಕ್ಕಂಥವ್ರು, ಆಲೋಚನೆ ಮಾಡ್ತಕ್ಕಂಥವ್ರು, ಹೆಜ್ಜೆಯನ್ನು ಇಡ್ತಕ್ಕಂಥ ನಾಯಕರುಗಳನ್ನ ದಯಮಾಡಿ ಮುಂದಿನ ದಿನಗಳಲ್ಲಿ ಸೃಷ್ಟಿಯನ್ನು ಮಾಡ್ತೀರಾ ಅಂತಕ್ಕಂಥದ್ದನ್ನ ಈ ಸಂದರ್ಭದಲ್ಲಿ ನಾನು ಗಟ್ಟಿಯಾಗಿ ನಂಬ್ಕೊಂಡಿದ್ದೇನೆ. ಒಂದಷ್ಟು ವಿಚಾರಗಳು ಶಾಂತಣ್ಣ ಅವರು ಕ್ಷೇತ್ರದ ಸಮಸ್ಯೆ ಬಗ್ಗೆ, ನೀರಾವರಿಯ ವಿಚಾರ ಬಗ್ಗೆ ಅವರು ಮಾಡಿರ್ತಕ್ಕಂಥ ಹೋರಾಟಗಳು, ಪ್ರತಿಭಟನೆಗಳು, ಜೊತೆಯಲ್ಲಿ ಪಾದಯಾತ್ರೆಗಳ ಬಗ್ಗೆ ಸ್ಮರಿಸ್ಕೊಳ್ತಾ ಇದ್ರು. ಬಹುಶಃ ಶಾಂತಕುಮಾರ್ ಅವ್ರಿಗೆ ಈ ಕ್ಷೇತ್ರದ ಬಗ್ಗೆ ಇರ್ತಕ್ಕಂಥ ಕಾಳಜಿ, ನಾನು ಅವ್ರನ್ನ ವೈಯಕ್ತಿಕವಾಗಿ ಕೂತು ಮಾತನಾಡಬೇಕಾದ್ರೆ ಒಂದು ಪಕ್ಷ ಸಂಘಟನೆಯ ದೃಷ್ಟಿಯ ಹಿನ್ನೆಲೆಯಲ್ಲಿ ಕರೆದಂಥ ಸಂದರ್ಭದಲ್ಲಿಯೂ ಕೂಡ ಅವರು ಕ್ಷೇತ್ರದ ಸರ್ವೋತ್ತಮಕ ಅಭಿವೃದ್ಧಿಯ ಬಗ್ಗೆ ಚಿಂತನೆಯನ್ನು ಮಾಡ್ತಾ ಇರ್ತಾರೆ. ಕ್ಷೇತ್ರದಲ್ಲಿರ್ತಕ್ಕಂಥ ಸಮಸ್ಯೆಗಳ ಬಗ್ಗೆ ನನಗೆ ಪದೇ ಪದೇ ಮನವರಿಕೆಯನ್ನು ಮಾಡಿಕೊಡ್ತಾ ಇರ್ತಾರೆ. ಶಾಂತಕುಮಾರ್ ಅವ್ರಿಗೆ 100ಕ್ಕೆ 100ರಷ್ಟು ಆ ಯುವಕರ ಹಾಗೂ ಅವರ ಪೋಷಕರ ಆಶೀರ್ವಾದ ಇದೆ, ಅವರ ಸಹಕಾರ ಇದೆ. ಮುಂದೊಂದು ದಿನ ನೀವು ಅವರ ಪ್ರತಿನಿಧಿಗಳಾಗಿ ವಿಧಾನಸಭೆ ಮೆಟ್ಲನ್ನು ಕೂಡ ಹತ್ತಕ್ಕಂಥ ಒಂದು ಅವಕಾಶ ಭಗವಂತ ನಿಮಗೆ ನೀಡಲಿ. ಅದು ಮತ್ತೆ ನೀವು ವಾಪಸ್ಸು ಅವ್ರಿಗೆ ಅವರ ಜೀವನವನ್ನು ರೂಪಿಸ್ತಕ್ಕಂಥದ್ದಕ್ಕೆ ದಾರಿ ಎರಿತಕ್ಕಂಥ ಒಂದು ಕೆಲಸವೂ ಕೂಡ ನೀವು ಮುಂದಿನ ದಿನಗಳಲ್ಲಿ ಮಾಡಬೇಕಾಗ್ತದೆ ಅಂತಕ್ಕಂಥದ್ದನ್ನು ಹೇಳ್ತಾ, ಸಾಕಷ್ಟು ಜನ ಗಣ್ಯರು ಬಂದಿದ್ದೀರಿ. ದಯಮಾಡಿ 2 ಗಂಟೆ ಆಯಿತು, ನಡುವಿನ ಕೆರೆಗೆ ಹೋಗಬೇಕು. ಅಲ್ಲಿ ಆಂಜನೇಯ ಸ್ವಾಮಿಯ ಜಾತ್ರಾ, ಶನೇಶ್ವರ ಸ್ವಾಮಿಯ ಜಾತ್ರಾ ಮಹೋತ್ಸವ ಕಾರ್ಯಕ್ರಮ 22ನೇ ವರ್ಷದ ಕಾರ್ಯಕ್ರಮ ಇದೆ. ದಯಮಾಡಿ ತಾವೆಲ್ಲರೂ ಬಿಡುವು ಮಾಡಿಕೊಡಿ. ಯಾಕೆಂದರೆ ನಿಖಿಲ್ ಕುಮಾರಸ್ವಾಮಿಗೆ ಮೈಕ್ ಕೊಟ್ಟರೆ ಇನ್ನೂ ಅರ್ಧ ಗಂಟೆ ಮಾತಾಡ್ತಾನೆ, ಬೇಡ.
ಸಮಯ ವ್ಯರ್ಥ ಮಾಡೋದು ಬೇಡ. ನಿಮ್ಮ ಭವಿಷ್ಯ ಕಟ್ತಕ್ಕಂಥದ್ದಕ್ಕೆ ಇವತ್ತು ಚಿಂತನೆ ಮಾಡಿ ಶಾಂತಕುಮಾರ್ ಅವರು ಒಂದು ಹೆಜ್ಜೆಯನ್ನು ಇಟ್ಟಿದ್ದಾರೆ. ನಿಮ್ಮೆಲ್ರಿಗೂ ಭಗವಂತ ಒಳ್ಳೇದು ಮಾಡಲಿ, ಉದ್ಯೋಗ ಸಿಕ್ಕಲಿ. ದಯವಿಟ್ಟು ನಾನು ಒಂದು ಮಾತನ್ನ ಹೇಳಿದ್ದೇನೆ, ನೀವು ಇವತ್ತೇನು ಒಂದು ಉದ್ಯೋಗ ಪಡ್ಕೊಳ್ತೀರಿ, ಇದು ಇಲ್ಲಿಗೆ ಸೀಮಿತ ಆಗಬಾರ್ದು. ನೀವು ಒಂದು ದಿನ ಸಾವಿರಾರು ಜನಕ್ಕೆ ಉದ್ಯೋಗ ಕೊಡ್ತಕ್ಕಂಥ ಸಾಮರ್ಥ್ಯವನ್ನು ಬೆಳೆಸ್ಕೊಳ್ಳಿ ಅಂತಕ್ಕಂಥದ್ದನ್ನ ಈ ಸಂದರ್ಭದಲ್ಲಿ ಹೇಳ್ತಾ, ಮತ್ತೊಮ್ಮೆ ವೇದಿಕೆ ಮೇಲೆ ಕೂತಿರ್ತಕ್ಕಂಥ ಎಲ್ಲ ಗಣ್ಯರಿಗೆ, ಪಕ್ಷದ ಮುಖಂಡರಿಗೆ ಹಾಗೂ ಪ್ರತಿಷ್ಠಿತ ಕಂಪ್ನಿಯ ಸಿಇಒಗಳು ಕೂಡ ಒಳಗಡೆ ಈಗಾಗಲೇ ಈ ಒಂದು ಅರ್ಜಿಯ ಈ ಇಂಟರ್ವ್ಯೂಗೆ ಬಂದಿರತಕ್ಕಂಥವ್ರನ್ನೆಲ್ಲರನ್ನು ಇಂಟರ್ವ್ಯೂ ಮಾಡ್ತಾ ಇದ್ದಾರೆ ಅಂತಕ್ಕಂಥದ್ದು ಕೇಳ್ಪಟ್ಟೆ. ಭಗವಂತ ನಿಮ್ಮೆಲ್ಲರಿಗೂ ಒಳಿತನ್ನ ತಂದು ಕೊಡಲಿ ಅಂತಕ್ಕಂಥದ್ದನ್ನ ಈ ಸಂದರ್ಭದಲ್ಲಿ ಆ ಭಗವಂತನ ಪ್ರಾರ್ಥನೆ ಎಲ್ಲ ಸಲ್ಲಿಸುತ್ತಾ ನನ್ನ 2 ಮಾತನ್ನ ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ಈಗಾಗಲೇ ನಮ್ಮ ನಿಖಿಲಣ್ಣವರು ಸವಿಸ್ತಾರವಾಗಿ ಯುವಕರ ಬಗ್ಗೆ ಮಾತಾಡಿದ್ದಾರೆ. ಹಾಗಾಗಿ ಈಗ ಒಂದು 4 ಜನ ಸೆಲೆಕ್ಟ್ ಆಗಿದ್ದಾರೆ. ಈಗಾಗಲೇ ಇಂಟರ್ವ್ಯೂನಲ್ಲಿ ಒಂದು 5 ಜನ ಸಾಂಕೇತಿಕವಾಗಿ ಸೆಲೆಕ್ಟ್ ಆಗಿದ್ದಾರೆ. ಅವ್ರಿಗೊಂದು ನಿಖಿಲಣ್ಣ ಕಡೆಯಿಂದ ಅವ್ರಿಗೆ ಅರ್ಹತಾ ಪತ್ರ ಕೊಡಬೇಕು ಅನ್ನೋದು ಒಂದು ಇದುವರೆಗೂ